ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಮೇ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಮೂಲಾ ನಕ್ಷತ್ರ, ಸಿದ್ಧಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಬುಧವಾರ, ಪಂಚಮಿ, ಸ್ಥಿತಕಾರಕನ ದಿನ, ನಾರಾಯಣ ದಿನ, ಲಕ್ಷ್ಮೀ ನಕ್ಷತ್ರ, ಮೂಲ ನಕ್ಷತ್ರ, ಅದರ ಜೊತೆಯಲ್ಲೇ ಆ ಶುಕ್ರನ ಪ್ರಬೋಧ. ಒಂದು ರೀತಿ ಬುಧ, ಸೂರ್ಯ, ಕೇತು, ಚಂದ್ರ ಈ ಒಂದು 1, 5, 9 ಭಾವವನ್ನ ಲಕ್ಷ್ಮೀ ಸ್ಥಾನಗಳು ಅಂತ ಹೇಳ್ತೇವೆ. ಜಾತಕದಲ್ಲಿ ತಿಳ್ಕೋಬೇಕು, ನಿಮಗದು ಗೊತ್ತಿರಬೇಕು. ಮೂಲ ತ್ರಿಕೋಣಗಳು ಅಂತ ಹೇಳ್ತವೆ. ತ್ರಿಕೋಣ 1, 5, 9 ಈ ರೀತಿ ಟ್ರಿಯಾಂಗಲ್ ಶೇಪಲ್ಲಿ ಬರುತ್ತೆ. ಕೇಂದ್ರ ಸ್ಥಾನ ಅಂದ್ರೆ 1, 4, 7, 10 ಈ ರೀತಿ ಚೌಕಾಕಾರವಾಗಿ ಬರುತ್ತೆ. ಕೇಂದ್ರ ಪಿಲ್ಲರ್ಗಳು ಇಲ್ಲಿಂದ 4ನೇ ಮನೆ, 4ನೇ ಮನೆಯಿಂದ 7ನೇ ಮನೆ, 7ನೇ ಮನೆಯಿಂದ 10ನೇ ಮನೆ. ದಿಗ್ಬಲ ಸ್ಥಾನಗಳು ಅಂತ ಕೂಡ ಹೇಳ್ತಾರೆ. 1, 5, 9ರಲ್ಲಿ ಕುಳಿತ ಸ್ಥಾನಗಳು, ಗ್ರಹಗಳು ಲಕ್ಷ್ಮೀಕಾರಕತ್ವವನ್ನ ವಿಶೇಷವಾಗಿ ಕೊಡತಕ್ಕಂಥ ಯೋಗಗಳಿರ್ತವೆ. ಅದರಲ್ಲೂ 5ನೇ ಮನೆಯಲ್ಲಿ ಕುಳಿತುಕೊಳ್ಳೋ ರಾಹು ಒಂದು ಲೆಕ್ಕ, 1ನೇ ಮನೆಯಲ್ಲಿ ಕುಳಿತುಕೊಂಡ್ರೆ ರಾಹು ಒಂದು ಲೆಕ್ಕ, 9ನೇ ಮನೆಯಲ್ಲಿ ಕುಳಿತುಕೊಳ್ಳೋ ರಾಹು ಒಂದು ಲೆಕ್ಕ. ಈ ರೀತಿ ಇವತ್ತು ನೋಡಿ, ಅಲ್ಲಿ ವಿಶೇಷವಾಗಿ ಬುಧ, ಕೇತು, ಚಂದ್ರ, ಸೂರ್ಯ, ಕೇತು, ಚಂದ್ರ. ಸೂರ್ಯನ ಹಿಂದೆ ಮುಂದೆ ಗ್ರಹಗಳಿದ್ದರೆ ಅಲ್ಲಿ ನೋಡಿ, ಸೂರ್ಯನ ಹಿಂದುಗಡೆ ಕುಜ, ಶನಿ ಇದೆ, ಸೂರ್ಯನ ಮುಂದುಗಡೆ ಶುಕ್ರ ಇದೆ. ನಿಪುಣ ಯೋಗ. ಸೊ ಕಾಪಾಡತಕ್ಕಂಥ ಒಂದು ವಿಶೇಷತೆ ಆಗತಕ್ಕಂಥದ್ದಿರುತ್ತೆ. ಎಲ್ಲಿದ್ದರೂ ಬದುಕುತ್ತಾರೆ. ತುಂಬ ಸುನಫಾ ಯೋಗ, ಗಜಕೇಸರಿ ಯೋಗ, ಮಾಲವ್ಯ ಯೋಗ, ರುಚಕ ಯೋಗ, ನೀಚಭಂಗ ರಾಜಯೋಗ, ಇವುಗಳೆಲ್ಲವೂ ಜಾತಕವನ್ನ ಪ್ಲಸ್ ದಶ ಭುಕ್ತಿ, ಅಂತರ್ಭುಕ್ತಿ ಕೂಡ ನಿಮ್ಮ ಮೇಲೆ ಪ್ರಭಾವ. ಅಂದ್ರೆ ನಿಮ್ಮನ್ನ ಇಂಥವ್ರ ಹತ್ರ ಕರ್ಕೊಂಡು ಹೋಗುತ್ತೆ, ಕರ್ಕೊಂಡು ಬಂದು ಸೇರಿಸುತ್ತೆ. ಆರೋಗ್ಯ ಇರ್ಬೋದು, ತಿನ್ನೋದಿರ್ಬೋದು, ಮಲ್ಗೋದಿರ್ಬೋದು, ನಿಮ್ಮ ಶಕ್ತಿ ತುಂಬ. ನೀವು ಅಂದ್ಕೊಂಡಿದ್ರೆ ಬರೀ ರಾಶಿ ಅಷ್ಟೇ ನೋಡಬೇಕು, ನಕ್ಷತ್ರ ಅಷ್ಟೇ. ತುಂಬ ಜನ ಮ್ಯಾಚ್ ಮೇಕಿಂಗ್ ಮಾಡುವಂಥ ತಪ್ಪುಗಳನ್ನು ತುಂಬ ನೋಡಿದ್ದಾರೆ. ಮೊನ್ನೆ ಕೂಡ ಇಬ್ಬರು ಕ್ರೈಸ್ತ ಬಂದವರು ಮಾತುಕತೆ ಆಗಿದೆ, ಎಲ್ಲ ಆಗಿದೆ, ಬಂದಿದ್ದಾರೆ. ಯಾಕೋ ಜಾತಕದಲ್ಲಿ ದಲ್ದಲ್ಲಿದೆಮ್ಮ, ಸ್ವಲ್ಪ ನೋಡ್ಕೊಳ್ಳಿ. ಹೆಸರು ಬಲ ಹೊಂದುತ್ತೆ, ಬ್ಯೂಟಿಫುಲ್. ರಾಶಿ ಬಲ, ವಶ್ಯಕೂಟ, ಯೋನಿಕೂಟ ಹೆಚ್ಚು ಕಡಿಮೆ 36, 27, 28 ಬರುತ್ತೆ. ಸೂಪರ್. ಹುಡುಗನಿಗೂ ಕುಜದೋಷ ಇದೆ, ಹುಡುಗಿಗೂ ಕುಜದೋಷ ಇದೆ. ಡನ್. ಆದರೆ ನಾವು ಗ್ರಹಗಳ ಮ್ಯಾಚ್ ಮೇಕಿಂಗ್ ಅನ್ನ ಮಾಡುತ್ತೇವೆ. ಮದುವೆ ನಂತರ ಹೇಗಿರ್ತಾರೆ, ತುಂಬಾ ಜನ ಮಾಡುವಂತ ಅತಿ ದೊಡ್ಡ ತಪ್ಪಿದೆ. ಮದುವೆ ನಂತರ ಈಗ ಒಂದು ಉದಾಹರಣೆ ಹೇಳ್ತಾನೆ, ಇದನ್ನ ಬರೆದಿಟ್ಕೊಳ್ಳಿ ದಯಮಾಡಿ. ಯಾಕೆಂದ್ರೆ ನಾನು ಮೊನ್ನೆ ಸಂಚಿಕೆನಲ್ಲೂ ಹೇಳಿದೆ, 2002, 2003 ಮದುವೆಗೆ ಈಗೊಂದು ಸಂಕಲ್ಪಗಳು ಬರುತ್ತೆ. ಧುಮುಕ್ಬೇಡಿ. ಗ್ರಹಗಳು ತಮ್ಮ ಪ್ರಭಾವ ನೀವು ಹುಟ್ಟಿದಾಗ, ಈಗ ಇರುವಾಗ ಆ ಗ್ರಹಗಳು ಆ ಒಂದು 24 ವರ್ಷಗಳಿಗೊಮ್ಮೆ ಮತ್ತೆ 12 ವರ್ಷಕ್ಕೊಮ್ಮೆ ಗುರು ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಅದೇ ಸ್ಥಾನದಲ್ಲಿ ಬರಬೇಕು. ಆಗ ನೀಚ ಆಗಿತ್ತು ನೋಡಿ. ಮದುವೆಗೆ ಮೊದಲು ನೀವು ಹೇಗಿದ್ದೀರಿ ಯಾರೂ ಕೇಳೋಲ್ಲ. ಹೋಟೆಲ್ ಮೇ ಖಾನ, ಛತ್ತರ್ ಮೇ ಸೋನಾ, ಜೀನಾ ನಡೆದು ಬಿಡುತ್ತೆ. ಕೊಯ್ ನೈ ಪೂಛೇಗ. ತುಂಬಾ जिसको कोई गारंटी नहीं है उसी का नाम जिंदगी है. उसी का नाम जिंदगी है. जिसको कोई गारंटी नहीं है उसी को बुलाते हैं, उसी का नाम है जिंदगी. जिसका गारंटी है
ಉಸಿಕು ಬುಲಾತೆ ಮೌತ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದಕ್ಕೆ ಗ್ಯಾರಂಟಿ ಇಲ್ವೋ ಅದನ್ನೇ ನಾವು ಜೀವನ 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 ಅಂತ ಹೇಳೋದು. ಇದು ಯಾವ್ದು ಗ್ಯಾರಂಟಿ ಇಲ್ಲ. ಈ ದಿನ ಇಲ್ಲ, ಒಂದಿನ ಕಳ್ಕೊಂಡ್ಬಿಟ್ವಿ, ಒಂದಿನದ ಆಯಸ್ಸು ಹೋಯ್ತು, ಒಂದಿನದ ದುಡಿತಾ ಹೋಯ್ತು, ಒಂದಿನದ ನಿದ್ದೆ ಕಳ್ಕೊಂಡಿದ್ದು, ವಿದ್ಯೆ ಕಳ್ಕೊಂಡಿದ್ದು, ಅಧಿಕಾರ ಕಳ್ಕೊಂಡಿದ್ದು, ಅಧಿಕಾರ ಪಡೆದಿದ್ದು. ವಿ ಆರ್ ಲೂಸಿಂಗ್ ಒನ್ ಡೇ. ಅದು ದುಡ್ಡು ಹೋಗಿದೆ, ದುಡ್ಡು ಬಂದಿದೆ, ಅದೆಲ್ಲ ಇರುತ್ತೆ. ಅದನ್ನೇ ಜಿಂದಗಿ ಅಂತ ಹೇಳೋದು, ಜೀವನ ಅಂತ ಹೇಳೋದು. ಅದು ಶಾಶ್ವತ ಅಲ್ಲ. ಯಾವುದು ಶಾಶ್ವತ ಅನ್ನೋದಿದೆ ನೋಡಿ, ಅದರ ಹೆಸರೇ ಮೃತ್ಯು, ಸಾವು. ನಮಗೆ ಅದರ ಬಗ್ಗೆ ಗಮನವೇ ಇಲ್ಲ. ನಾವು ಸಾವಿಗೆ ಹತ್ರ ಆಗ್ತಿದ್ವಿ. ಒಂದಿನ ಕಳೆದ್ರೆ ಒಂದಿನ ಕಳ್ಕೊತಿದ್ವಿ. ನಮ್ಮ ಕೂಟ ನಮ್ಮ ಹತ್ರ ಒಂದು 100 ರೂಪಾಯಿ ಇದೆ ಅಂದ್ರೆ 1 ರೂಪಾಯಿ ಕಳ್ಕೊಂಡಿದೀವಿ ನಾವು. ನಮಗೆ ಅಂತ ಒಂದು 100 ರೂಪಾಯಿನ ಜೀವನ ಕೊಟ್ಟಿದ್ದಾನೆ ಭಗವಂತ. ನಾವು ಎಲ್ಲ ಮಾಡೋ ತಪ್ಪದೆ, ನಾವು ಅದ್ರ ಕಡೆ ಗಮನವೇ ಇಲ್ಲ. ನಾವು ಹೇಗ್ ಬದುಕ್ತಿದೀವಿ. ಯಾವ ವ್ಯಕ್ತಿ ತನಗ್ ಸಾವಿದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಸೊ ನಾನು ಆದಷ್ಟು ಲೆಟ್ ಇಟ್ ಬಿ. ಇನ್ನೊಬ್ರಿಗೆ ತೊಂದರೆ ಕೊಡೋದ ಹಾಗೆ, ಇನ್ನೊಬ್ರಿಗೆ ಭಾರ ಇಡೋದ ಹಾಗೆ, ಇನ್ನೊಬ್ರಿಗೆ ನೋವು ಕೊಡೋದ ಹಾಗೆ ನನ್ನ ಪಾಡಿಗೆ ನಾನು ಬದುಕೋಣ. ಇಲ್ಲ, ನಮಗದು ಬರೋದೇ ಇಲ್ಲ. ಏನಾದ್ರೂ ಒಂದು ಅತಂತ್ರ ನೋಡಿ. ಅದರಲ್ಲೂ ಈ ಮದುವೆ ಮ್ಯಾಚ್ ಮೇಕಿಂಗ್ ಹೇಳ್ತಿದ್ದೇನಲ್ವಾ, ಈಗ ನೋಡಿ ಹೆಸರು ಬಲ್ಲ ಮ್ಯಾಚ್ ಮೇಕಿಂಗ್ ಅಂತ ಹೇಳ್ತೀರಿ. ತುಂಬಾ ನಾನು ಇದನ್ನ ಒಂದು ಲಕ್ಷಾಂತರ ಜಾತಕಗಳ ಅನುಭವದಿಂದ ಹೇಳ್ತಿದ್ದೇನೆ ಮಕ್ಕಳ. ಈಗ ಒಂದು ಉದಾಹರಣೆ, ಮೇಷರಾಶಿ, ಸಿಂಹ ರಾಶಿ. ಲೆಟ್ ಅಸ್ ಸೇ ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ. ವಾವ್, ಲಕ್ಷ್ಮೀ ಸ್ಥಾನ 5ನೇ ಮನೆ. ಸಿಂಹದಿಂದ ಮೇಷರಾಶಿ ಭಾಗ್ಯಸ್ಥಾನ. ಇಲ್ಲ ಭರಣಿ ನಕ್ಷತ್ರ, ಇಲ್ಲಿ ಬಂದು ಮಖ ನಕ್ಷತ್ರ. ಮೇಷ ಸೂಪರ್, ಹೊಂದಾಣಿಕೆ, ಹೆಸರು ಬಲ, ಗುಣಕೂಟ, ವರ್ಣಕೂಟ, ರಾಶಿಕೂಟ, ನಾಡಿಕೂಟ, ಯೋನಿಕೂಟ ಎಲ್ಲ ತಗೋಬರ್ತಾರೆ. ಡನ್. ಮದುವೆ ಮಾಡ್ತೇವೆ, ಬ್ರೇಕಪ್. ಮದುವೆಗೆ ಮೊದಲೇ ಬ್ರೇಕಪ್ಗಳಾಗ್ತಿದೆ. ಮೊನ್ನೆ ಆಗಿದೆ ಅದೇ. ಚೌಲ್ಟ್ರಿ ಎಲ್ಲ ಬುಕ್ ಮಾಡ್ಕೊಬಿಟ್ಟಿದ್ದಾರೆ. ಹುಡುಗ ಗಾಬರಿ ಆಗ್ಬಿಟ್ಟಿದ್ದಾನೆ. ಹುಡುಗಿ ಆ ಒಂದು ಕಂಪಿಸ್ತಿರ್ತಕ್ಕಂಥದ್ದು. ಅವನ ತಾಯಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಆಕೆಗೆ. ಎಲ್ಲಿ ಹೋಗ್ತೀಯಮ್ಮ, ಎಲ್ಲಿ ಬರ್ತೀಯಮ್ಮ, ದುಡಿಯೋದು ಏನ್ ಮಾಡ್ತಿದ್ಯಮ್ಮ. ಮದುವೆಗೆ ಮೊದಲೇ ಆಕೆನೂ ಮಾಡಬಾರ್ದಿತ್ತು ಅಷ್ಟೊಂದು ಕಂಟ್ರೋಲ್ ಮಾಡೋದು. ಇದೇನಿದು, ಮದುವೆಗೆ ಮೊದಲೇ ಈ ರೀತಿ ಕೇಳ್ತಾರೆ. ಪಾಪ ಆ ಮಗುಗೆ ಎಲ್ಲೋ ಒಂದು ಸಣ್ಣ ಪಾರ್ಟಿ ಫಂಕ್ಷನ್, ಅಮ್ಮ ಅಪ್ಪನ ಜೊತೆಲೆ ಹೋಗಿರೋದು. ಇದೆಲ್ಲೆಲ್ಲೋ ಹೋಗ್ತಿದ್ದೀಯಂತೆ, ಗಾಬರಿ. ನೋಡಿ, ಇಷ್ಟಕ್ಕೂ ಕ್ರೈಸ್ತ ಬಂಧುಗಳು ಹೇಳಿದೆ, ಇದು ಒಂದಲ್ಲ ಪುಟ್ಟ, ಇದು ಗಾಬರಿ ಆಗ್ಬಿಟ್ಟಿರುತ್ತೆ. ಇದು ಹುಲಿ ನರಿ ಕತೆ ಆದಂಗೆ ಆಗ್ಬಿಡುತ್ತೆ. ಭಯ ಪಟ್ಕೊಂಡೇ ಬದುಕೋತರ ಆಗುತ್ತೆ. ಎಷ್ಟು ದಿನ ಭಯ ಪಟ್ಕೊಳ್ಳೋದು. ಒಳಗಡೆ ಒಳಗಡೆ ಕೊರಿಗೆ ಕೂದಲೆಲ್ಲ ಹೋಗ್ಬಿಡುತ್ತೆ. ನಾವು ಮಾಡುವ ತಪ್ಪು ಅದೇ. ಒಂದು ಉದಾಹರಣೆ ಇನ್ನೂ ಒಂದು ಹೇಳ್ತೇನೆ ನೋಡಿ. ಈಗ ಮೇಷ ಸಿಂಹ, ಇಲ್ಲ ಮೇಷ ಧನುಸು, ಧನುಸು ಸಿಂಹ, ಬ್ಯೂಟಿಫುಲ್. ಅಲ್ಲಿ ನೋಡಿ ಒಂದು ವಿಚಿತ್ರ ನಡೆಯುತ್ತೆ. ಮೇಷದಲ್ಲಿ ಅಶ್ವಿನಿ, ಭರಣಿ, ಕೃತಿಕ. ಸಿಂಹದಲ್ಲಿ ಮಖ, ಪೂರ್ವಾಷಾಢ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ. ಆಯ್ತಾ? ಆಮೇಲೆ ಧನುಸ್ಸು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ನೀವು ಯಾರು ಗಮನಿಸ್ತಿಲ್ಲ, ಮೇಷದಲ್ಲಿರೋದು, ಸಿಂಹದಲ್ಲಿರೋದು ಹಾಗೂ ಧನುಸ್ನಲ್ಲಿರೋದು ಸೇಮ್. ನಂಬ್ತೀರಾ? ಅಶ್ವಿನಿ ನಕ್ಷತ್ರಕ್ಕೂ ಮಖ ನಕ್ಷತ್ರಕ್ಕೂ ಏನ್ ಗುರುಗಳು ಹೆಂಗೆ ಹೇಳ್ತೀರಿ ನೀವು? ಇದು ರಾಕ್ಷಸ ನಕ್ಷತ್ರ, ಮಹಾ ನಕ್ಷತ್ರ. ಅಶ್ವಿನಿಯಲ್ಲಿ ಇದು ಮೂಲ ನಕ್ಷತ್ರ. ಮೂವರು ಕೇತು ನಕ್ಷತ್ರವೇ. ಅಲ್ಲಿ ನೋಡಿ, ಅಶ್ವಿನಿ, ಮಖ, ಮೂಲ. ನೀನು ಉಳಿ, ನಾನು ಉಳಿ. ನೀನು ಮೆತ್ತುವು, ನಾನು ಮೆತ್ತುವು. ನೀನು ಇಂಟ್ರಾವರ್ಟ್, ನಾನು ಇಂಟ್ರಾವರ್ಟ್. ನೀನು ಎಕ್ಸ್ಪ್ರೆಸಿವ್ ಇಲ್ಲ, ನಾನು ಎಕ್ಸ್ಪ್ರೆಸಿವ್ ಇಲ್ಲ. ಅದೊಂದು ದಲ್ದಲ್ಲಾಗ್ಬಿಡುತ್ತೆ. ಆಮೇಲೆ ನೋಡಿ, ಭರಣಿ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಪುಪ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ. ಮೂರು ಶುಕ್ರ ನಕ್ಷತ್ರಗಳೇ. ಅದಕ್ಕೆ ಒಂದ್ಬಿಡ್ತು. ಇವರು ಭೋಗ, ಇವರು ಭೋಗ, ಇಬ್ಬರು ಕಾಮಾಸಕ್ತರು, ಇಬ್ಬರು ಸ್ಟೇಟಸ್ ಆಸಕ್ತರು ಅಂದ್ರೆ ಮನೆ ಮುಳುಗ್ಬಿಡುತ್ತೆ. ದುಡ್ಡಿನಿಂದಗಡೆ ಓಡ್ತಾ ಇದ್ರೆ ಕುಟುಂಬ ಎಲ್ಲಿ ನಿಲ್ಲುತ್ತೆ? ಮಾಡುವ ಸಮಸ್ಯೆಗಳು ಇಲ್ಲ. ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಅಲ್ಲಿ ನೋಡಿ, ಅಧಿಕಾರ ಅಧಿಕಾರ ಅಂತ ಓಡ್ತಿದ್ರೆ ಎಲ್ಲಿ ನಿಲ್ಲುತ್ತೆ? ಮದುವೆ ಮಾಡೋದೇನಕ್ಕೆ? ಬರೀ ಭೋಗಕ್ಕ, ಇಲ್ಲ ಕೊರಗೋದಕ್ಕ, ಇಲ್ಲ ಬರೀ ಸ್ಟೇಟಸ್ಗ, ಇಲ್ಲ ಬರೀ ಅಧಿಕಾರಕ್ಕ. ನೋಡಿ, ಅದಕ್ಕೆ ತುಂಬಾ ದೊಡ್ಡ ದೊಡ್ಡವರ ಕುಟುಂಬಗಳಲ್ಲಿ ಅಲ್ಲೊಂದು ಕುಟುಂಬ ಇರಲ್ಲ.
ಈಗ ಪುಣ್ಯಾತ್ಮ ಸೂಪರ್ ಸ್ಟಾರ್ ಅಂತ ನಾವೇನ್ ಮಾತಾಡ್ತೀವಿ ನೋಡಿ, ಅದನ್ನ ಧರ್ಮಪತ್ನಿ ಕುಂಭರಾಶಿ, ಇದನ್ನದು ಕಡಗ ರಾಶಿ. ಇಬ್ಬರು ಷಷ್ಟಾಷ್ಟಕ, ಅದು 25 ವರ್ಷ. ಅದು ಎಷ್ಟು ವರ್ಷದಿಂದ ಅವರಿಬ್ಬರು ಒಳಗಡೆ ಅಲ್ಲೊಂದು ವಿಸ್ಫೋಟಗಳಿತ್ತು. ಇಷ್ಟಕ್ಕೂ ಇಷ್ಟಪಟ್ಟು ಪ್ರೀತಿ ಆಗಿರ್ತಕ್ಕಂಥ ಒಂದು ಭಾವನಾತ್ಮಕ ಸಂಬಂಧ. ಅಲ್ಲೊಂದು ಕಾರಣ ಏನೋ ಒಂದು ಆಗಬೇಕು. ಗುರು ಬೇರೆ ಅಷ್ಟಮ, ತನ್ನ ಕುಟುಂಬ, ಮಗ ಸಮೇತ ನನಗೂ ಇದಕ್ಕೆ ಸಂಬಂಧ ಇಲ್ಲ, ಐ ಸ್ಟ್ಯಾಂಡ್ ವಿತ್ ಮೈ ಮಾಮ್ ಅಂತೇನೋ ಹೇಳ್ಬಿಟ್ಟಿದ್ದಾನೆ ಅನ್ನೋ ತರ. ಖಂಡಿತ ಮಕ್ಕಳು ದೂರ ಆಗ್ಬೇಕು, ಮನೆಯವ್ರು ದೂರ ಆಗ್ಬೇಕು, ಕುಟುಂಬ ದೂರ ಆಗ್ಬೇಕು. ಒಂಟಿ ಗುರು ಅಂದ್ರೆ ಒಂಟಿ ಜೀವನ, ಅವನು ಒಂಟಿಯಾಗೇ ಇರೋದು. ಶುಕ್ರನ್ಗೂ ಕೇತು ನೋಡಿ, ಇದೆಲ್ಲ ಗಮನಿಸ್ಬೇಕು. ಆ ಮಗು ಜಾತಕದಲ್ಲಿ ಇದನ್ನ ನಿಲ್ಲಿಸ್ಕೊಳ್ಳೋ ತಾಕತ್ತು ಎಷ್ಟು ದಿನ ದಶಾ ಭುಕ್ತಿ ನೋಡಿ. ಹಳ್ಳಿ ಕುಡುಪಾಳ್, ಹಳ್ಳಿ ಕೊಂಡುಪೋವಾಳ್ ಎಲ್ಲಾ ಕೊಟ್ಲು ಮನೆಯ ಗೃಹಲಕ್ಷ್ಮಿ. ಈ ಜೂನ್ 15ಕ್ಕೋ ಎಷ್ಟಕ್ಕೋ ಇದೆ. ಮತ್ತೆ ಕೋರ್ಟಲ್ಲಿ ಬಂದು ನಿಂತ್ಕೊಂಡು ಏನೋ ಒಂದು ಸೈನ್ ಮಾಡಿ ಇನ್ನೊಂದು ಮಾಡಿ ಜಸ್ಟ್ ಅನ್ನತಕ್ಕಂಥದ್ದು ಏನೋ ಬಂದಿದೆ. ಫೈನಲ್ ಜಡ್ಜ್ಮೆಂಟ್ಗೆ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದ್ದಾರೆ. ಯು ಜಸ್ಟ್ ವಾಕ್ ಅವೇ, ಐ ಜಸ್ಟ್ ವಾಕ್ ಅವೇ. ಅಲ್ಲೆಲ್ಲೋ ಆಗಬೇಕು. ಒಂದು ಕೊಟ್ರೆ ಒಂದು ಕಿತ್ಕೋತಾನೆ. ನಮಗೆ ನನ್ನ ಧರ್ಮಪತ್ನಿಗೆ ಈ ಬಲ ಇದೆಯಾ, ನನ್ನ ಯಜಮಾನ್ರಿಗೆ ಬಲ ಇದೆಯಾ, ಅಲ್ಲಿ ನಿಂತ್ಕೋಬೇಕು. ಒಂದು ಶಕ್ತಿ ದೇವತೆಯಾಗಿ ಒಬ್ಬರು ನಿಂತ್ಕೋಬೇಕು. ಇವತ್ತು ನೀವು ನಮ್ಮ ಸಿದ್ದರಾಮಯ್ಯ ಅವ್ರನ್ನ ತಗೊಳ್ಳಿ, ಇಲ್ಲ DCM ಸಾಹೇಬ್ರನ್ನ ತಗೊಳ್ಳಿ, ಇಲ್ಲ ನಮ್ಮ ಯಡಿಯೂರಪ್ಪಾಜಿನ ತಗೊಳ್ಳಿ, ಅಲ್ಲಿ ಹಿಂದ್ಗಡೆ ಕೆಲವು ಶಕ್ತಿಗಳು ಸುಮ್ಮನೆ ಆಗ್ಬಿಟ್ಟಿದ್ವ. ನಮ್ಮ ಯಜಮಾನ್ರಲ್ಲಿ ಅವ್ರು ಎಂದೂ ಪ್ರಶ್ನೆ ಮಾಡಿದವರಲ್ಲ. ನೀವು ಯಾವತ್ತಾದ್ರೂ ನಮ್ಮ DCM ಸಾಹೇಬ್ರ ಧರ್ಮಪತ್ನಿಯನ್ನ ಪಬ್ಲಿಕ್ ಆಗಿ ಆ ವೇದಿಕೆ ಈ ವೇದಿಕೆ ಆ ಪೂಜೆ ಆ ಫಂಕ್ಷನ್ ತುಂಬಾ ಕಾಣಿಸ್ಕೊಂಡಿರೋದು ನೋಡಿದ್ರಾ? ಇಲ್ಲ ಸಿದ್ದರಾಮಯ್ಯ ಅಜ್ಜಿದು, ಇಲ್ಲ ಯಡಿಯೂರಪ್ಪ ಅಜ್ಜಿದು, ಇಲ್ಲ ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಇರ್ಬೋದು, ಇಲ್ಲ ಪರಮೇಶ್ವರ್ ಅವರ ಧರ್ಮಪತ್ನಿ ಇರ್ಬೋದು, ತುಂಬಾ ದೊಡ್ಡವ್ರದ್ದು ನೋಡಿ. ಅಲ್ಲೊಂದು ಇಟ್ಟು ಬಿಟ್ಟಿದ್ದಾನೆ ಚೆಕ್ಮೇಟ್. ನಿನಗೆ ಅಧಿಕಾರ ಬೇಕಾ, ಕುಚ್ ಪಾನ ಆಯ್ತೋ ಕುಚ್ ಕೋನ ಆಯ್. ಸೊ ಸಂಬಂಧಗಳು ಮಾಡೋವಾಗ್ಲೇ ಇದನ್ನ ತಡೆದುಕೊಳ್ಳೋ ತಾಕತ್ತಿದೆಯಾ, ನಿಲ್ಲಿಸ್ಕೋತಾರ? ಇವ್ರು ಸಿಡಿದು ಬಿಟ್ರೆ ಊರ್ ಮೇಲೆ ದಂಡನಾಯಕನಾಗಿ ಹೋಗೋ ಮನುಷ್ಯ ಬೆದ್ದು ಬಿಡ್ತಾನೆ. ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೂಡ ನೋಡಿ, 28 ಮೇ ಅಂತ ನಾನು ಅನ್ಕೋತೇನೆ. ಆ ತಾಯಿ ಜೀವ ಇವತ್ತು ಇಷ್ಟು ದೊಡ್ಡ ವ್ಯವಸ್ಥೆ ಸಿಸ್ಟಮ್ ವಾಟ್ ಎವರ್ ಒಂದು ಹೆಣ್ಮಗು ಆಗಿ ಇವತ್ತು ನಿಂತಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್, ಬೇರೆ ಮಾತಿಲ್ಲ. ನಮಗ ಜನಾಕರ್ಷಣೆ ಎಳ್ಕೊಂಡ್ ಬರೋ ತಾಕತ್ತಿಲ್ಲ. ಸುಮ್ನೆ ಮಹಿಳಾ ಕಲ್ಯಾಣ ಅಧಿಕಾರಿ ಆಗ್ಲಿಕ್ಕೆ ಒಂದು ಸಚಿವ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ವ್ಯಕ್ತಿಗತವಾಗಿ ಮಾತನಾಡಬೇಡಿ. ಆ ಜನಾಕರ್ಷಣೆ, ಆ ಶಕ್ತಿ, ಆ ತಾಯಿ ಜೀವ, ಕೌಟುಂಬಿಕ ಜೀವನ ಶಕ್ತಿ ನೋಡಿ. ಅವ್ರ ಯಜಮಾನ್ರ ಹೆಸರು ಯಾರಾದ್ರೂ ಗೊತ್ತಿದೆಯಾ? ತುಂಬಾ ಜನಕ್ಕೆ ಗೊತ್ತಿಲ್ಲ ಇದೆಲ್ಲ. ಅದಕ್ಕೆ ಹೇಳೋದು, ನಾವು ಹುಡ್ಕೊಂಡು ಹೋಗ್ತೀವಿ. ಮದುವೆ ಸಂಬಂಧಗಳನ್ನ ಮಾಡುವಾಗ ಅದಕ್ಕೆ ನೋಡ್ಬೇಕು. ಇವರು ಹಾಲಿನ ಮನೆಯವರು, ರೈಟ್? ಮೇಷರಾಶಿಯವರು ಹಾಲಿನ ಮನೆಯವರು, ಸಿಂಹರಾಶಿಯವರು ತುಪ್ಪದ ಮನೆಯವರು. ನಾವೇನ್ ಮಾಡ್ತೇವೆ, ತುಪ್ಪದ ಮನೆಯವ್ರು ಮಾತಾಡೋದು, ಹಾಲಿನ ಮನೆಯವ್ರು ಕಣೋ, ಎಂತ ಒಂದು ಹೆಸರು ಕಣೋ ಅವ್ರದ್ದು, ಒಳ್ಳೆ ಮನೆತನ ಕಣೋ, ಹಸುಗಳು ಸಾಕಿದ್ದಾರೆ, 1000 ಹಸುಗಳಿದೆ, 100 ಹಸು ಇದೆ, ಹಾಲು ಹಿಂಡ್ತಿದ್ದಾರೆ, ಅದ್ರಲ್ಲಿ ಬದುಕು ಕಟ್ಕೊಂಡಿದ್ರು, ಗೌರವ ಕಣೋ, ಡನ್. ಈಗ ಹಾಲಿನ ಮನೆಯವ್ರಿಗಾದಂತ ಒಂದು ಮೇಷರಾಶಿಯವರಿಗೆ ಸಿಂಹರಾಶಿಯವರು ತುಪ್ಪದ ಮನೆಯವರು ಕಣೋ, ಡನ್. ಎರಡೂ ಸಪರೇಟ್ ಆಗಿ ನೋಡಿದಾಗ ಜಾತಕಗಳನ್ನ ಹೆಸರು ಬಲ ಅದ್ಭುತವಾಗಿದೆ. ಮೇಷ ಸಿಂಹ, ಇಲ್ಲ ಧನಸ್ಸು ಮೇಷ, ಇಲ್ಲ ಧನಸ್ಸು ಸಿಂಹ, ಸಿಂಹ ಧನಸ್ಸು, ಇಲ್ಲ ಮೇಷ ಧನಸ್ಸು, ಸೂಪರ್ ಆಗಿದೆ ಇದೆ. ಈಗ ಮದುವೆ ನಂತರ ತಗೊಳ್ಳೋಣ, ಜಾತಕ ನೋಡದೆ ಹೆಸರು ಬಲ ಬಂತು, ಬ್ಯೂಟಿಫುಲ್. ಹುಡುಗಿಗೆ ನಿಲ್ಲಿಸ್ಕೊಳ್ಳೋ ತಾಕತ್ತಿದ್ಯಾ? ಹುಡುಗಿಗೆ ಗುರು ಹೇಗಿದ್ದಾನೆ? ಪುತ್ರಕಾರಕ ಹೇಗಿದೆ? ಬಂದ ಮನೆಗೆ ಹೇಗಿರ್ತಾಳೆ? ನೆಮ್ಮದಿಯಾಗಿ ನನ್ನ ಅಮ್ಮ ಬಂದಿದ್ದಾಳ, ನನಗೆ ಸೊಸೆಯಾಗಿ ಬಂದಿದ್ದಾಳ, ಮಗಳಾಗಿ ಬಂದಿದ್ದಾಳ? ಹೌದು, ನಮಗೂ ಅವ್ರಿಗೂ ಶತ್ರುವಾಗಿಯೂ ಕೂಡ ಬರುತ್ತೆ. ನೆನಪಿಟ್ಟುಕೊಳ್ಳಿ, ಒಂದು ಹೆಣ್ಣು ಬಂದ ಸಮಯ, ಒಂದು ಜಾಗ ಬಂದ ಸಮಯ, ಒಂದು ಮನೆ, ಒಂದು ಜಾಗ ಸುಮ್ಮನೆ ಬರಲ್ಲ. ಕೆಲವ್ರಿಗೆ ಮುಳುಗಿಸ್ಬಿಡುತ್ತೆ, ಕೆಲವು ಜಾಗ ತಗೊಂಡ್ಮೇಲೆ ಬರ್ಬಾದ್ ಆಗ್ಬಿಟ್ಟಿರ್ತಾರೆ. ಬಂಗಾರ ಬಂದ ಸಮಯ, ಹಸು ಬಂದ ಸಮಯ, ಗೌರಿ ಬಂದ ಸಮಯ, ಇವೆಲ್ಲ ಲೆಕ್ಕಗಳಿದೆ. ಗುರು ಬಂದ ಸಮಯ, ಗುರುಗಳು ಸುಮ್ಮನೆ ಬರೋಲ್ಲ. ಯಾರದೋ ಮನೆಗೆ ಯಾರೋ ಪುಣ್ಯಾತ್ಮ ಗುರುಗಳು ಬರ್ತಾರೆ ಆಕಸ್ಮಿಕವಾಗಿ. ಹೀಗೆ ಬಂದಿದ್ದೇನಮ್ಮ ಅಂತ ಹೇಳ್ಬಿಟ್ಟು. ದೇವರು ಬಂದ ಸಮಯ, ಕೆಲವ್ರ ಮನೆಗೆ ದೇವ್ರು ಬರುತ್ತೆ, ತಗೋಬರ್ತಾರೆ. ನಿಮ್ ಮನೆಗೆ ಕಳಿಸ್ಬೇಕಿತ್ತು ದೇವ್ರು, ತಗೊಳ್ಳಿ ಅಂತ. ದೇವ್ರ ಪ್ರಸಾದ, ದೇವ್ರ ತೀರ್ಥ, ಇದೆಲ್ಲ ಸುಮ್ಮನೆ ಅಲ್ಲ ಮಕ್ಕಳೇ. ಮಗು ಬಂದ ಸಮಯ,
ಕೆಲವು ಮಕ್ಕಳು ಹುಟ್ಟಿದ್ಮೇಲೆ ದರಿದ್ರ ಎತ್ಕೊಂಡು ಬಂದಿರ್ತಾನ ಅವನು. ಕೆಲವು ಮಕ್ಕಳು ಬರ್ತಾ ಮಹಾಲಕ್ಷ್ಮಿಯಾಗಿ ಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ನಮಗ್ ಮೊದಲೇ ದರಿದ್ರ ಇರುತ್ತೆ. ನಾವು ಆ ಮಗುನ ಅನ್ನೋದಲ್ಲ, ಪಾಪ ಅವ್ನಿಗೆ ಅನುಭವಿಸಕ್ ಆಗೋಲ್ಲ, ಅವ್ನಿಗಂಥದ್ದು ಇರೋಲ್ಲ. ಹುಟ್ಟುದ ಎಲ್ಲ ಅವ್ರಪ್ಪ ಬರ್ಬಾದ್ ಆಗ್ಬಿಟ್ಟ. ಅಲ್ಲ ಅಲ್ಲ ಅಲ್ಲ, ಅವ್ರಪ್ಪ ಮೊದಲೇ ಬರ್ಬಾದ್ ಆಗ್ಬೇಕಿತ್ತು. ಈ ಮಗು ಅದೇ ಸಮಯಕ್ಕೆ ಹುಟ್ಟಬೇಕು. ನಾವು ನಷ್ಟ ಆಗಬೇಕು ಆ ಸಮಯಕ್ಕೆ. ಆ ಹೆಣ್ಣು, ಆ ಜಮೀನು, ಆ ಮನೆ, ಆ ಬಂಗಾರ, ಇದೆಲ್ಲ ಲೆಕ್ಕಗಳಿದಾವೆ ಮಕ್ಕಳೇ. ಮಾಡಿಬಿಟ್ವಿ. ಹಾಲಿನ ಮನೆ, ತುಪ್ಪದ ಮನೆ, ಬ್ಯೂಟಿಫುಲಿ ಮ್ಯಾರೇಜ್ ಹಸ್ ಬಿನ್ ಡನ್. ನಂಬ್ತೀರಾ? ಹಾಲು ತುಪ್ಪ ಸೇರಿಸಿ ತಿನ್ನಲು ಆಗುತ್ತದ? ವಾಂತಿ ಬಂದ್ಬಿಡುತ್ತೆ, ಒಂಥರ ಹೊಡೆದಂಗ ಆಗುತ್ತೆ. ಹಾಲು ತುಪ್ಪ ಸೇರಿಸ್ಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ನಿ ನೋಡೋಣ, ಆಗೋಲ್ಲ. ಅಂತ ಒಂದಿಷ್ಟು ತೀರ್ಥ ತಗೋಬೇಕಾದ್ರೆ ಪಕ್ಕದಲ್ಲಿ ನೋಡ್ತೀವಿ, ಏನಕ್ಕಾದ್ರೂ ವರ್ಷೋಕೆ ಚಿಟ್ಟಿ ಕಟ್ಟದಾಗೈತಿ, ಏನೋ ಇದು ಅಂತ. ಆಗೋಲ್ಲ. ಹೌದಾ ಅಲ್ವಾ ಹೇಳಿ? ಜಾತಕವನ್ನ ದಯಮಾಡಿ ಗುರು ಅತಿಸಾರ ಯೋಗದಲ್ಲಿ ನಡೆಯುತ್ತಿರುವುದರಿಂದ ಮದುವೆಗಳಿಗೆ ಹಾಹಾಕಾರ ಮಾಡ್ತಿದ್ದೀರಿ, ಆತರ ಪಡ್ತಿದ್ದೀರಿ. ತುಂಬಾ ಜನ ಮದುವೆ ಯಾಕಾದ್ನು ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ಹತ್ಯೆ ಮಾಡ್ತಿದ್ದಾರೆ, ಓಡೋಗ್ತಿದ್ದಾರೆ. ಮೊನ್ನೆ ಕೂಡ ಒಂದು ಮದುವೆ ಮನೆಯಲ್ಲಿ ನಿಲ್ಸಿದ್ದಾರೆ, 2ನೇ ಮದುವೆ ಆಗೋಕ್ ನಿಂತಿದ್ದಾರೆ ಅಂತ. ಕೇಳಬಾರದ್ದೆಲ್ಲ ಕೇಳ್ತಿದ್ದಾವೆ. 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅನ್ನೋರು. ಸುಳ್ಳು ಅಂದ್ರೆ 1000 ಸುಳ್ಳು ಹೇಳೋದಲ್ಲ, ಬದುಕೇ ಸುಳ್ಳು ಕಂತೆ ಹೇಳ್ಕೊಂಡು ಮಾಡ್ತಿದ್ದಾರೆ. ಹುಡುಗನಿಗೆ ಒಂದು ಸಂಬಳ, ಇನ್ನು ಮನೆ ಕಟ್ಟಿಲ್ಲ, ಕಟ್ಕೊಳ್ಳೋಣಮ್ಮ ಈಗ್ಲೇ ಏನು. ಅದಕ್ಕೆ ಒಂದ್ 4 ಸರಿ ಹೋಗೋದು ಬರೋದು, ತಿಳ್ಕೊಳ್ಳೋದು, ಅಕ್ಕ ಪಕ್ಕ ವಿಚಾರಿಸೋದು, ಮಾತುಕತೆ ಮಾಡ್ಕೊಳ್ಳೋದು. ಅದಕ್ಕೆ ಅಷ್ಟರಲ್ಲಿ ಮಾತುಕತೆ ನಮ್ ಬಂಧುಗಳು ಅವ್ರ ಬಂಧುಗಳು ಅಂತ ಒಂದ್ 50 ಜನ ಸೇರ್ಸೋದಕ್ಕೇನಕ್ಕೆ? ತಿಳಿಲಿ, ತಿಳ್ಕೊಳ್ಳೋಣ. ಅವ್ರು ಯಾರಾದ್ರೂ ಹೇಳ್ತಾರೆ, ಈ ಹುಡುಗಿಗೆ ಹಿಂಗಿದೆ, ಈ ಹುಡುಗನ್ಗೆ ಹಿಂಗಿದೆ, ಈ ತರ ಮುಚ್ಚಿಟ್ಟಿದ್ದಾರೆ ನೋಡಿ, ಇದೇನಿದು ಅಂತ. ಅವ್ರ ಮನೆ ಕಡೆಯವ್ರು ಸಿಕ್ಕಾಬಿಟ್ಟು ದುಡ್ಡಿಗೆ ಆಸೆ ಪಡೋರು. ಅವರು ಆಂದ ಮನೆಗೆ ಹೆಣ್ಣು ಕೊಡ್ತಿದ್ದೀರಾ? ಅಯ್ಯೋಯ್ಯೋ, ಅವನ ಊರೆಲ್ಲ ಸುತ್ತಾಡ್ಕೊಂಡು ಬರ್ತಾನೆ ಅವನು. ಸಕಲ ಕಲಾವಲ್ಲಭ ವಿಠಲ ವಿಠಲ ಪಾಂಡುರಂಗ. ಅಯ್ಯೋ, ಅವನು ಕೊಟ್ಬಿಟ್ರೆ ಮೂಗ. ಅವನು ಏನೋ ಮಾತಾಡಲ್ಲ, ನೋಡಕ್ ಮಾತ್ರ ಆಳ್ ನೋಡಕ್ ಅಲಂಕಾರ ಎಲ್ಲ ಅವ್ರ ಅಮ್ಮಂದೇ ನಡೆಯೋದು. ಏನಕ್ಕೆ ಇದೆಲ್ಲ ನಮ್ಮ ಹಿಂದಿನವ್ರು? ಈಗ ನೀವು ಆತರ ಪಡ್ತಿದ್ದೀರಿ, ನಾವು ಮಾತ್ರ ಬದುಕೋದು. ನೆನಪಿಟ್ಕೊಳ್ಳಿ, ಮದುವೆ ಅನ್ನುವುದು ಬರೀ ದೇಹದ ಘರ್ಷಣೆಗೆ, ಇನ್ನೊಂದಕ್ಕೆ, ಅಲ್ಲೇನೋ ಒಂದು ಮದುವೆ ಆಗ್ತೀವಿ ಅನ್ನೋದಕ್ಕಲ್ಲ, ಅಲ್ಲಿ ಸ್ಟೇಟಸ್ ತೋರ್ಸೋಕಲ್ಲ, ಅಲ್ಲೊಂದು ನವ ಸಮಾಜ ಕಟ್ಲಿಕ್ಕೆ, ಧರ್ಮಬದ್ಧ ಜೀವನ ನಡೆಸ್ಲಿಕ್ಕೆ. ಇಲ್ಲಾಂದ್ರೆ ಪಶುಗಳು ಹೆಂಗಂದ್ರೆ ಹೆಂಗ್ ಬದುಕ್ತವೆ, ಹೇಗಂದ್ರೆ ಹಾಗೆ ಬದುಕ್ತವೆ, ಎಲ್ಲಂದ್ರೆ ಅಲ್ಲಿ ಬದುಕ್ತವೆ. ಹೇಗೋ ಯಾವುದೋ ಒಂದು ಸಂಬಂಧಗಳು ಇನ್ನೊಂದು ಅಂತ. ನಾವು ಪಶುಗಳಲ್ಲ. ಮದುವೆಯ ಈ ಒಂದು ಬಂಧ ಅನುಬಂಧ ದಯಮಾಡಿ ಹೇಳ್ತಾನೆ. ಗುರು ಅತಿ ಉಚ್ಚ ಸ್ಥಾನಕ್ಕೆ ಗುರು ಬಂದ್ರೆ ಶುಭ ಕಾರ್ಯಗಳು ಜಾಸ್ತಿ. ಅದರಲ್ಲೂ ಗುರು ಶನಿ ನೋಡ್ತಾನೆ, ಕರ್ಮಕಾರಕ ಶನಿಯನ್ನ. ವಿಶೇಷವಾಗಿ ಶನಿ ಬಂದು ಶನಿಸಾರದಲ್ಲೇ, ಶನಿ ನಕ್ಷತ್ರದಲ್ಲೇ ಇದ್ದಾನೆ. ತುಂಬಾ ಒಳ್ಳೊಳ್ಳೆ ಕಾರ್ಯಗಳಾಗ್ತವೆ. ಮದುವೆ, ಮಕ್ಕಳು, ಮನೆ, ಕುಟುಂಬ, ಮಕ್ಕಳಿಲ್ಲದವ್ರಿಗೆ ಮದುವೆ, ಮಕ್ಕಳು, ಮದುವೆ ಇದೆಲ್ಲವೂ ಇದ್ದಾವೆ. ಆದರೆ ದಯಮಾಡಿ ಮ್ಯಾಚ್ ಮೇಕಿಂಗ್ ಆಗ್ಬಿಟ್ಟಿದೆ, ಹೆಸರು ಬಲ ಬಂದ್ಬಿಟ್ಟಿದೆ. ಅದೆಲ್ಲ ಜಾತಕ ಹೊಂದುತ್ತಾ, ಜಾತಕ ಹೊಂದುತ್ತಾ. ಈಕೆ ತುಂಬಾ ಕೋಪ ಇದ್ರೆ ಈತ ತಡ್ಕೊಳ್ಳೋ ತಾಕತ್ತಿದ್ದಾನ? ಯಾವುದೇ ಸ್ತ್ರೀ ಸಿಂಹ ಲಗ್ನದಲ್ಲಿ ಹುಟ್ಟಿದ್ರೆ ಮದುವೆ ಅನ್ನೋದು ಚೆಕ್ಮೇಟ್. ನೆನ್ಪಿಟ್ಕೊಂಡ್ಬಿಡಿ ಮಕ್ಕಳೇ, ಸಿಂಹ ಲಗ್ನದಲ್ಲಿ ಹುಟ್ಟಿದವರ ಮದುವೆ, ಸ್ತ್ರೀ ಏನಾದರೂ ಹುಟ್ಟಿದ್ರೆ, ಇಲ್ಲ ಸಿಂಹ ರಾಶಿಯ ಹುಡುಗಿ ಹುಟ್ಟಿದ್ರೆ, ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಮದುವೆ ಮಾಡ್ಬೇಕಾದ್ರೆ 2 ಅವ್ರನ್ನ ಮಾಡ್ಬೇಕಾಗುತ್ತೆ. ಜಾತಕನೂ ಚೆಕ್ ಮಾಡ್ಬೇಕು, ಬಟ್ ಈಸಿ ಕಟಕ ಲಗ್ನ ಫಸ್ಟ್. ಆಕೆ ಸಿಂಹ ಲಗ್ನ ಅಂದಿದ್ದೆ, ಮೊದಲಿಗೆ ನೋಡೋದು ಕಟಕ ಲಗ್ನ. ಯಾಕಂದ್ರೆ ಆ ಅಮ್ಮ ದುರ್ಗಾ ಲಗ್ನ ಆಗ್ಬಿಡ್ತು, ರಾಜ ಲಗ್ನ ಆಗ್ಬಿಡ್ತು, ಚಕ್ರವರ್ತಿ ಲಗ್ನ ಆಗ್ಬಿಡ್ತು. ಆಗ ಅಮ್ಮನ ಲಗ್ನ ಆಗ್ಬೇಕು. ಆ ಅಮ್ಮನ ಲಗ್ನ ಅನ್ನೋದು ಕಟಕ ಲಗ್ನ. ಅದು ಹುಡುಗನ ಜಾತಕದಲ್ಲಿ ಇದೆಯಾ? ತಟ್ಟುಕೊಳ್ಳೋ ತಾಕತ್ತು ಅವನ ಅಮ್ಮ ಆಗ್ಬೇಕು. ಈಗ ಈ ಮಗು ಬಂದು ಅಪ್ಪನ ಸ್ಥಾನದಂತೆ ಗರ್ಜಿಸ್ತಾಳೆ, ಬಗ್ಗೋದು, ಇನ್ನೊಂದು ಅನ್ನತಕ್ಕಂಥದ್ದು. ಆ ಮಗುವಿನಲ್ಲಿ ಆ ಶಕ್ತಿ ಬಂದ್ಬಿಟ್ಟಿರುತ್ತೆ. ಸುಮ್ಮನೆ ಅಲ್ಲ ಸಿಂಹ ಲಗ್ನದಲ್ಲಿ ಹುಟ್ಟೋದು ಅಂದ್ರೆ. ಆ ಹುಟ್ಟಿರತಕ್ಕಂಥ ಜಾತಕಕ್ಕೆ ಕಟಕ ಲಗ್ನವಿದೆಯಾ? ಇನ್ನೊಂದು ನೋಡ್ತೇವೆ, ಮಿಥುನ ಲಗ್ನವ, ಕನ್ಯಾ ಲಗ್ನವ. ಹುಡುಗನಿಗೆ ನ್ಯಾಕ್ ಒಂದು ಬರುತ್ತೆ, ಅವ್ರ ಮಾತಲ್ಲಿ ಜಾರ್ಕೋತಾರೆ, ಸಿಕ್ಕಾಕೊಳ್ಳಲ್ಲ. ಹೌದು, ಸಿಕ್ಕಾಕೊಳ್ಳಲ್ಲ.
ಲಗ್ನ ಇಲ್ಲ ರಾಶಿ. ಹುಡುಗಿ ಸಿಂಹರಾಶಿ ಆಗಿದ್ರೆ ಒಂದು ಹುಡುಗ ಕಟಕ ರಾಶಿ ಆಗಿರ್ಬೇಕು, ಇಲ್ಲ ಮಿಥುನ ಕನ್ಯಾ ಆಗಿರ್ಬೇಕು, ಅದು ಇರಬೇಕು. ಹಾಗಿದ್ದಾಗ ಅವನ್ ಸಿಕ್ಕಾಕೊಳ್ಳಲ್ಲ. ಏನು ಹೇಳಿದ್ರೆ ನಾನು ಹೆಂಡತಿ ಹೇಳಿರ್ತಾನೆ. ಇಲ್ಲ ಹುಡುಗ ಮಿಥುನ ಕನ್ಯಾ, ಹೆಣ್ಮಗು ಸಿಂಹ ಬಂದ್ರೆ ತೊಂದರೆ ಏನಿಲ್ಲ, ಯಾಕಂದ್ರೆ ಅವ್ನು ಸ್ವಲ್ಪ ಮೆತುವೆ, ನಿರ್ಧಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾನೆ, ನಿಂತ್ಕೋತಾನೆ, ನುಗ್ಗಲ್ಲ. ಕಟಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿಯ ಪುರುಷರು ನುಗ್ಗಲ್ಲ. ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ತುಂಬಾ ಯೋಚನೆ ಮಾಡ್ತಾರೆ ಅವರು. ಅಮ್ಮನ ತರ ಯೋಚನೆ ಮಾಡ್ತಾರೆ. ಅಮ್ಮ ನೋಡಿ ಮಾತಾಡೋಲ್ಲ. ಮನೇಲಿ ಮಕ್ಕಳೇನಾದ್ರು ತಪ್ಪು ಮಾಡಿದ್ರು ಕೂಡ ತಟ್ ಅಂತ ಹೋಗ್ಬಿಟ್ಟು ಅಪ್ಪನ ಹತ್ರ ಹೋಗ್ಬಿಟ್ಟು ಹಾಕೊಟ್ಬಿಟ್ಟು ನಮ್ಮನ್ನ ತದಗ್ತಾ ಇದ್ದಾರೆ. ತಟ 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 ಅಂತ ಹೇಳ್ಬಿಟ್ಟು ಖಂಡಿತ ಅಮ್ಮ ಅಂತ ಕೆಲಸ ಮಾಡೋಲ್ಲ. ತಟ್ಕೋತಾಳೆ, ಒಳಗಡೆ ಇಟ್ಕೋತಾಳೆ, ನೋಡ್ತಾಳೆ, ಒಂದ್ 4-5 ಬಾರಿ ಮೆಲ್ಲ ಗದರಿಸ್ತಾಳೆ. ಅಪ್ಪನಿಗೆ ಗೊತ್ತಾದ್ರೆ ಹೆಂಗಿರುತ್ತೆ ಅಂತ. ಸೊ ಆಗ ಆ ಗಂಡು ಅಮ್ಮನ ರೋಲ್ ತರ ನಿಮ್ಮ ಅಮ್ಮನಿಗೆ ಗೊತ್ತಾದ್ರೆ ಏನ್ ಬೇಜಾರ್ ಮಾಡ್ಕೋತಾಳೆ ಗೊತ್ತೇನೋ ಅಂತ ಎಳಿಸುತ್ತೆ ಮಕ್ಕಳೇ. ಸಿಂಹರಾಶಿಗೆ ಸಿಂಹರಾಶಿನೇ ತಂದ್ರೆ ದಾತಲ್ಲ. ಇಲ್ಲ ತುಲಾ ರಾಶಿ, ಈ ತರದ್ ಕೆಲವೊಂದಿದೆ. ದಯಮಾಡಿ ಹೇಳ್ತಾನೆ, ಈ ತರದ್ದು ಸಿಂಹರಾಶಿಯವರ ಜೊತೆ ಮದುವೆ ಮಾಡಬೇಕು, ಇಲ್ಲ ಸಿಂಹ ಲಗ್ನದವರ ಜೊತೆ ಮದುವೆ ಮಾಡಬೇಕು, ಬಿ ರೆಡಿ. ಅದೇ ರೀತಿ ತುಂಬಾ ರಾಶಿಗಳಿಗಿದೆ. ಒಂಚೂರು ಹೆಚ್ಚು ಆಪೋಸಿಟ್, ಅದು ಡೆಡ್ ಆಪೋಸಿಟ್, ಡೆಡ್ ಎಂಡು. ನೀನ್ ಮಾಡ್ಬೇಡ ನಾನು ಮಾಡ್ತೀನಿ, ನೀನ್ ಹೋಗ್ಬೇಡ ನಾನು ಹೋಗ್ತೀನಿ. ಈ ರೀತಿ ರಿವರ್ಸಿಂಗ್ ರಾಶಿಗಳು ಇದಾವೆ. ಒಂದು ಉದಾಹರಣೆ, ಮೇಷ ವೃಶ್ಚಿಕ ಮಾಡಬಾರ್ದು. ಇವರು ಇಂಟರ್ನಲ್ ಫೈರ್, ಅವ್ರ ಎಕ್ಸ್ಟರ್ನಲ್ ಫೈರ್. ಮೇಷ ಹೊರಗಡೆ ದಗ್ 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 ಅಂತ ಇರ್ತಾರೆ ಅವ್ರು. ಹೆಂಗೇನೆ ವೃಶ್ಚಿಕ ಹಂಗಲ್ಲ, ಎಷ್ಟೇ ಶಕ್ತಿ ಇದ್ರು ಹನುಮಂತರ ಹೆಂಗ್ ಬಗ್ಗಿರ್ತಾರೆ. ನಮ್ಗೇನ್ ಗೊತ್ತಿದೆ ಬಿಡಿ ಅಂತ. ಆಟೋ ಬಾಂಬ್ ಇವ್ರೆ, ಸೈಲೆಂಟ್ ಆಗಿ ಬಾಂಬ್ ಇಟ್ಬಿಡ್ತಾರೆ ಅವರು. ಇವ್ರು ಹೊರಗಡೆ ಬಾಂಬ್ ಇಡ್ತಾರೆ. ಮನೆ ಒಳಗಡೆ ಒಬ್ರು ಬಾಂಬ್ ಇಟ್ರು, ಮನೆ ಹೊರಗಡೆ ಒಬ್ರು ಬಾಂಬ್ ಇಟ್ರೆ ಏನಾಗುತ್ತೆ? ಇರುತ್ತಾ ಮನೆಗಳು, ಸಂಬಂಧಗಳು, ಕುಟುಂಬಗಳು. ಮುಖ್ಯವಾಗಿ ಮೇಷರಾಶಿಯ ಸ್ತ್ರೀ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಥಮ್ ಅಂತಾನೆ ಹೇಳೋದು. ವೃಶ್ಚಿಕ ರಾಶಿಯ ಗಂಡ ಆಗಿದ್ದಾನೆ ಅಂತ ಇಟ್ಕೊಳ್ಳಿ, ಲಬಲಬ ಅಂತ ಬಡ್ಕೊಳ್ಳುವಂತ ಸ್ಥಿತಿ. ಖಂಡಿತ ಆತ್ಮಹತ್ಯೆ ಪ್ರಚೋದನೆ ಆಗುತ್ತೆ. ನೀವು ನಂಬ್ತೀರಾ? ಸೂಸೈಡಲ್ ಪ್ರೆಷರ್, ಹಾರ್ಟ್ ಅಟ್ಯಾಕ್ ಪ್ರೆಷರ್, ಲೋಡಿಂಗ್ ಪ್ರೆಷರ್, ಸ್ಟೇಟಸ್ ಪ್ರೆಷರ್, ಹೇಳ್ಕೊಳ್ಳಿಕ್ಕಾಗಲ್ಲ. ದಯಮಾಡಿ ಹೇಳ್ತಾನೆ, ಅದನ್ನೇ ಮಾಡ್ತಿರೋದು ನೀವುಗಳು ಇವತ್ತು. ತಪ್ಪು. ಏನೋ ಒಂದು ಸಂಬಂಧ, ವಿಶ್ವಾಸ, ಗೆಳತನ ಆಗಿದೆ ಅಂದ್ರೂ ಕೂಡ ನೋಡಿ, ಇದು ಇವತ್ತಿಗೆ ಮುಗಿತಕ್ಕಂಥದ್ದಲ್ಲ. ಇವತ್ತೇ ನೋಡಿದ್ವಿ, ಇವತ್ತೇ ಮಾಡ್ಕೊಂಡ್ವಿ, ಇವತ್ತೇ ಎದ್ವಿ, ಇವತ್ತೇ ಹೊರಟ್ವಿ ಅಲ್ಲ ಮಕ್ಕಳ. ಮದುವೆ ಅನ್ನೋದು ಬಂದು 100 ವರ್ಷಗಳ ಬೆಳೆ. ಒಂದು ಮದುವೆ ಆಗುತ್ತಂದ್ರೆ ಇನ್ನೊಂದು 10 ಮದುವೆ ರೆಡಿ ಆಗುತ್ತೆ. ನೀವು ನಂಬಲ್ಲ, ಮೊನ್ನೆ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಗುರುಗಳ ಮನೆಯಲ್ಲಿ ಹೋಗಿದ್ರೆ ಅಲ್ಲೊಂದು 4 ಮದುವೆ ಫಿಕ್ಸು. ಅವ್ರ ಮನೆ ಮಗಳು, ಇವ್ರ ಮನೆ ಮಗ, ನೋಡಿ ಅಲ್ಲಿ ನೋಡಿ. ಹಾಗೆ ನಮ್ ಮದುವೆ ಮಾಡಿಸೋದೆ ಇನ್ನೊಂದು 10 ಮದುವೆ ಮಾಡಿಸೋಕೆ. ನಂಬ್ತೀರಾ? ಆ ಸಂಭ್ರಮದಲ್ಲಿ, ಆ ಖುಷಿಲಿ ನಮ್ಮವರೇ, ನಮ್ಮ ಕುಲ ಬಾಂಧವರೇ, ನಮ್ಮ ಜಾತಿ ಬಂದವರೇ, ನಮ್ಮ ಮಿತ್ರರೇ, ನಮ್ಮ ಸ್ನೇಹಿತರೇ, ನಮ್ಮ ಆತ್ಮೀಯರೇ, ವರ್ಷ ಆಗುತ್ತೆ ನೋಡೋ, ಕೇಳೋ ನೀನು. ಇದು ಲೆಕ್ಕ. ಇವತ್ತೇನೋ ಒಂದು ಆತರ ಪಡ್ತಿದ್ದೀರಿ. ಶನಿ ಕುಜ ಸೇರ್ಕೊಂಡು ಶುಕ್ರನನ್ನ ನೋಡ್ತಿರೋದನ್ನ, ಶುಕ್ರ ವಿಪರೀತ ವೈಭೋಗದಿಂದ ಇರೋದ್ರಿಂದ ಇನ್ನು ಪ್ರೀತಿಯ ಮದುವೆಗಳಲ್ಲ, ದೇಹದ ಆಕರ್ಷಣೆಗಳ ಒಂದು ಸಂಬಂಧಗಳಾಗ್ಬಿಡ್ತವೆ. ನಿನಗೆ ನಾನಿಷ್ಟ, ನನಗೆ ನೀನ್ ಇಷ್ಟ. ನಿನಗೆ ಎಷ್ಟು ಇನ್ಕಮ್, ನನಗೆ ಎಷ್ಟು ಇನ್ಕಮ್. ನಿನ್ನ ಹತ್ರ ಕಾರು ಮನೆ ಬಂಗ್ಲೆ ಇದೆ, ನನಗೆ ಎಷ್ಟು ಕಾರು ಮನೆ ಬಂಗ್ಲೆ ಇದೆ. ಮೊನ್ನೆ ಒಂದು ಮಗು, ಆಕೆಗೆ ಒಂದು 40,000 ರೂಪಾಯಿ ಸಂಬಳ ಬರ್ತಿದೆ. 40-42 ಸಾವಿರ. ನಾನು ನೇರವಾಗಿ ಕೇಳಿದೆ, ನಿನ್ಗೊಂದು 50,000 ಹುಡುಗ ಸಂಬಳ ಬರುವಂತ ಹುಡುಗ ನನ್ನ ಹತ್ರ ಜಾತಕ ಇದೆಯಮ್ಮ ಮ್ಯಾಚಿಂಗ್ಗೆ ನೋಡ್ಲಾ ಅಂದ್ರೆ, ಗುರು ಆ ಮುಖ ನೋಡ್ಬೇಕಿತ್ತು. ಹರಳೆಣ್ಣೆ, ಎಳ್ಳೆಣ್ಣೆ, ಶೇಂಗಾ ಎಣ್ಣೆ ಎಲ್ಲ ಕೊಡ್ದಿರೋರ್ ತರ ಮುಖ ಮಾಡ್ಕೊಂಡು ವಾಟ್ ಇಸ್ ದಿಸ್ ಅಂತ. ಈ ಊರಿನ ಪ್ರಾಂತ್ಯದ ಮಗು ಅಲ್ಲ ಬಿಡಿ. ನಮ್ಮ ಕನ್ನಡದ ಹೆಣ್ಮಕ್ಳು ಹಂಗಲ್ಲ. ಅವ್ರು ಕೇಳೋದು, ನನ್ನ ಪ್ರೀತಿಸೋ ಹೃದಯ ಇದೆಯಾ ನಮ್ಮ ತಾಯಿ ಅಂತ. ನಮ್ಮ ಕನ್ನಡದ ಹುಡುಗರು ಹಾಗೆ ಇದ್ದಾರೆ. ನಂಬಲ್ಲ, ಅಲ್ಲಿದ್ದವ್ರು ಕಡ್ಲೆ ಇಲ್ಲ. ಹೋಗ್ಲಿ ಒಂದು 75,000, ಹೋಗ್ಲಿ ಒಂದು 1 ಲಕ್ಷ. ಯಾರು ಇಲ್ಲಮ್ಮ, 1.5 ಲಕ್ಷ ಬರುತ್ತೆ. ಅವ್ನ ಮನೆ ಇಲ್ಲ, ಮಠ ಇಲ್ಲ. ಸುಮ್ನೆ ನಾನು ಈ ತರ ಹಾಕ್ತೀನಿ, ಗೊತ್ತು ಜಾತಕದಲ್ಲಿ. ಈ ಮಗು ಅಷ್ಟು ಬೇಗ ಅಲ್ಲ. ಒಂದ್ ಮನೆ ಇರ್ಬೇಕು, ಅಟ್ಲೀಸ್ಟ್ ಒಂದು 30 ಲಕ್ಷದ ಕಾರ್ ಇರ್ಬೇಕು, ಅಟ್ಲೀಸ್ಟ್ 3 BHK ಹೌಸ್ ಇರಬೇಕು. 60/40 ಬೆಂಗಳೂರಲ್ಲಿ 60/40 ಇಂಡಿಪೆಂಡೆಂಟ್ ಹೌಸ್ ಅಂದ್ರೆ 5 ಕೋಟಿ.
ಒಂದು ಕಾರ್ ಇರಬೇಕು, ಲಕ್ಸುರಿ ಕಾರು. ಈಕೆಗೆ 42,000 ಸಂಬಳ. कैसे हो जाएगा गुरुजी, आप तो बोल रहे हैं ना, जिंदगी कटने के लिए इतना मेहनत करके इंजीनियरिंग पढ़ा के इधर तक आने के बाद ये 40,000 में मैं क्या कर सकता हूँ, मेरे को भी सोचना चाहिए ना. ತುಂಬಾ ಕ್ಯಾಲ್ಕುಲೇಟಿವ್ ಆಗ್ಬಿಟ್ಟಿದ್ದಾರೆ. ತಪ್ಪಲ್ಲ, ಅಯ್ಯೋ ತಪ್ಪಲ್ಲ. ಅದು ನನ್ನ ಮಗಳಾದ್ರೂ ಇದೇ ಮಾಡೋದು, ನಿಮ್ಮ ಮಗಳಾದ್ರೂ ಅಷ್ಟು ಬೇಕಾದ್ರೆ ನೋಡಿ. ಅವ್ರು ತುಂಬಾ ಮೊದಲೆಲ್ಲ ನಮ್ಮ ತಂದೆ ತಾಯಿ ಏನೋ ನೋಡ್ಕೊಂಡ್ ಬರೋರು. ಅವ್ರು ನೋಡ್ಕೊಂಡ್ ಬಂದಿದೆ, ಕಟ್ಟೋ ತಾಳಿ ಅಂದ್ರೆ ನಾವು ಕಟ್ಟಬೇಕು, ಅದೆಲ್ಲ ಮಾತೆಲ್ಲ ಇಲ್ಲ ಅವ್ರು ಒಪ್ಪದ ಮೇಲೆ, ಅಂತ ಕಾಲ ಇತ್ತು. ಆಮೇಲೆ ನಮ್ಗೊಂದು ನೋಡೋಕೊಂದು ವ್ಯವಸ್ಥೆ ಮಾಡಿಕೊಟ್ರು, ಆ ಕಾಲ ಹೋಯ್ತು. ಈಗ ಅದೆಲ್ಲ ಇಲ್ಲ. ನೋಡೋಕ್ ಮೊದ್ಲೇ ಹುಡುಗನಿಗೆ ವಾಟ್ ಇಸ್ ದಿಸ್, ನೀವು ನಂಬಲ್ಲ, ಒಂದ್ ಮಗು ಬರುತ್ತೆ, 78 ಜಾತಕ ರಿಜೆಕ್ಟ್ ಮಾಡಿದೆ. ನಂಬ್ತೀರಾ? ಅವ್ನ್ ಮೂಗ್ ಸರಿ ಇಲ್ಲ, ಅವ್ನ್ ತಲೆ ಸರಿ ಇಲ್ಲ, ಅವ್ನ ಹೈಟ್ ಸರಿ ಇಲ್ಲ, ತಲೆಯಲ್ಲಿ ಕೂದ್ಲಿಲ್ಲ, ಅವ್ನ್ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಸ್ವಂತ ಮನೆ ಇಲ್ಲ, ಮನೇಲಿ ವಯಸ್ಸಾದ ಅಜ್ಜಿ ಇದೆ, ಮನೇಲಿ ವಯಸ್ಸಾದ ಅಮ್ಮ ಇದ್ದಾರೆ, ಅವನ ಅಮ್ಮನ ಮಗ, ಅಪ್ಪನ ಮಗ ಬಿಟ್ಟು ಬರಲ್ಲ ಅಂತಾನೆ, ಒಂದ್ ತಂಗಿ ಇದೆ, ಅವ್ರನ್ನ ನೋಡ್ಕೊಂಡು ಕೂತಿದ್ದಾನೆ, ಅಕ್ಕನಿಗೆ ಡೈವರ್ಸ್ ಆಗಿ ಮನೇಲಿ ಬಂದು ಕೂತಿದ್ದಾಳೆ. ಸೋ ಮೆನಿ ಲಿಸ್ಟ್ ಇಟ್ಕೊಬಿಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅಯ್ಯೋ, ನಾನು ಕಷ್ಟಪಟ್ಟಿದ್ ಸಾಕು, ನಾನು ಹೋದ ಮನೇಲಿ ನಾನು ದುಡಿತೇನೆ, ನೀನು ದುಡಿತಿದ್ದೆ, ಬಟ್ ನಮ್ಮಿಬ್ಬರಿಗೋಸ್ಕರ ಬದುಕೋಣ ಅನ್ನುವಂತ ಒಂದು ಪರಿವರ್ತನಾ ಆಲೋಚನಾ ಶನಿ ಬಂದು ನೋಡಿ ಯಾವ ರೀತಿ ಕೂತಿದ್ದಾನೆ ಅಂತ. ಕನ್ಯಾ ರಾಶಿ ನೋಡ್ತಾನೆ, ಶುಕ್ರನ್ ಮನೆ ನೋಡ್ತಾನೆ, ಲಕ್ಷ್ಮಿ ಮನೆಯನ್ನು ನಾರಾಯಣ ಅಂದ್ರೆ ಸ್ಥಿತಿ, ನಿನ್ ಸ್ಥಿತಿ ಹೇಗಿದೆ. ತಪ್ಪು ತಿಳ್ಕೊಬೇಡಿ ಮಕ್ಳು, ಕೇಳೋದು ತಪ್ಪಲ್ಲ, ಕೇಳೋದು ತಪ್ಪಲ್ಲ. ಆದ್ರೆ ತಮಾಷೆ ಏನ್ ಗೊತ್ತಾ, 10ರಲ್ಲಿ 8 ಹುಡುಗರುಗಳು ಕೇಳೋದು. ಇವತ್ತಿಗೂ ನನಗೊಬ್ರು ಪ್ರೊಫೆಸರ್ ಅಲ್ಲೆಲ್ಲೋ ಇದ್ದಾರೆ ಚಾಮರಾಜನಗರದಲ್ಲಿ, ನೋವಾಗುತ್ತೆ. ಪ್ರೊಫೆಸರ್ 10 ವರ್ಷದಿಂದ ಹುಡುಗಿ ನೋಡ್ತಿದ್ದಾರೆ. ನಾವು ಅವ್ರು ಕೇಳ್ತಿರೋದು ಏನ್ ಗೊತ್ತಾ, ಮನೆ ಒಂದ್ ಸಣ್ಣ ಕೆಲಸ ಸಾಕು. ಇಸ್ ಅ ಲೆಕ್ಚರರ್, ಹೆಸರು ಅರ್ಧದಲ್ಲಿ ನಿಲ್ಲಿಸ್ತಾನೆ, ನಾಯಕ್ ಅಂತ, ಸಾಕು. ಅಯ್ಯಪ್ಪ ನಾಯಕ್ ಹಾಗನ್ಕೊಳ್ಳಿ. ಪುಣ್ಯಾತ್ಮ ರೀ, ನಿಜವಾಗ್ಲೂ ಹೇಳ್ತಾನೆ, ನಾನು ಅವರಿಂದ ತಿಳ್ಕೊಳ್ಳೋದು ಬ್ರಹ್ಮಾಂಡವಿದೆ, ಅಷ್ಟು ವಿದ್ಯಾಪಾರಂಗತ. ಅಂತ ಮನೆಗೆ ಒಂದು ಹೆಣ್ಮಗು ಇಲ್ವಾ? ಇದೇನೋ ಇದು. ಮನೆಗೆ ಒಂದಷ್ಟು ಅಮ್ಮನ್ ನೋಡ್ಕೊಳ್ಳೋ ಅಂಥದ್ದು ಗುರುಗಳೇ. ಇದು ಆಲ್ಮೋಸ್ಟ್ 36, 37 ಬಂದ್ಬಿಟ್ಟಿದ್ದಾರೆ. ಇಟ್ ಡಸಂಟ್ ಲುಕ್ ಮೇಷದಲ್ಲಿ ಗುರು ಚೆನ್ನಾಗಿದೆ, ಒಂದು 27 ತರ ಕಂಡ್ರೆ ಹೆಚ್ಚು. ಅದೇ ವ್ಯಕ್ತಿತ್ವ, ಅದೇ ಮಾತು, ಅದೇ ಸುಭಾಷಿತ. ನಿಜವಾಗ್ಲೂ ಹೇಳ್ತಾನೆ, ಪ್ರಾಮಾಣಿಕತೆಯ ಭಂಡಾರ. ಇಂಥ ಮನುಷ್ಯನಿಗೆ ಏನಪ್ಪಾ ದೇವರೇ ಸಂಕಟ ಆಗುತ್ತೆ ನಮಗೆ. ಎಲ್ಲಿ ಬರೆದಿಟ್ಟಿದ್ದನೋ ಬ್ರಹ್ಮಗಂಟು. ಒಳ್ಳೆಯವ್ರಿಗೆ ಹೀಗೆ 10ರಲ್ಲಿ 8 ಕನ್ನಡಿಗರು ನನ್ನ ಹತ್ರ ಕಡಿಮೆ ಅಂದರು ವಾರಕ್ಕೆ ಒಂದು 100-150 ಮ್ಯಾಚಿಂಗ್ ಕೇಸಸ್ ಬರುತ್ತೆ. ವಿಚ್ ಐ ಸಿ ದ್ಯಾಟ್. ಅವ್ರು ಕೇಳೋದೇನು ಗೊತ್ತಾ, ಸುಗುಣವಂತೆ, ಸುಶೀಲವಂತೆ, ಮನೆಗೆ ನಮ್ಮನ್ನ ನೋಡ್ಕೊಳ್ಳೋ ಅಂಥವ್ರು, ನಾವಿನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಗುರುಗಳೇ ಅನ್ನತಕ್ಕಂಥದ್ದು ಅಲ್ಲಿಲ್ಲವೇ ಇಲ್ಲ. ಇಲ್ಲಿ ಯಾಕೋ ಈ ಬೆಂಕಿ ಈ ತರ ಕೇಳ್ತಾರೆ. ಇಂಥದ್ದು ಒಳ್ಳೆ ಹುಡುಗ ಇದ್ದ, ಅಯ್ಯೋ ನಮಗ್ ಒಳ್ಳೇದು ಅದೇನು ತುಂಬಾ ಎಲ್ಲ ಇರ್ಬೇಕು, ಬಟ್ ಈಸ್ ಪ್ಯಾಕೇಜ್ ಶುಡ್ ಬಿ ಗುಡ್. ಇದೆಲ್ಲ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಿದ್ದಾನೆ ಮಕ್ಕಳು, ದಯಮಾಡಿ ದುಡುಕ್ಬೇಡಿ. ಅದೇ ತರದ ಜಾತಕಕ್ಕೆ ಈ ಜಾತಕ ಹೊಂದುತ್ತಾ. ನನಗೆ ಇವತ್ತಿಗೂ ಖುಷಿ ಇದೆ, 1 ಲಕ್ಷ ಮದುವೆಯ ಜಾತಕಗಳಾದ್ರೂ ಹೊಂದಾಣಿಕೆ ಮಾಡಿಕೊಟ್ಟಿದ್ದೇನೆ ನಾನು. ಒಂದು 2-3 ಒಂದು 15 ವರ್ಷದ ನಂತರ 18 ವರ್ಷದ ನಂತರ ಬ್ರೇಕಪ್ ಆಗಿದ್ದಾವೆ. ಬಟ್ ಅಟ್ಲೀಸ್ಟ್ ದೇ ಸರ್ವೈವ್. 1-2-10 ಕೇಸ್ ಇಟ್ಕೊಳ್ಳಿ. ಹೇಳಿಯೇ ಮದುವೆ ಮಾಡಿಸಿದ್ದಾನೆ. ಮೊನ್ನೆ ಕೂಡ ಒಂದು ಮಗು ಬರುತ್ತೆ, 14 ವರ್ಷ ಗುರುಗಳೇ. ನೀವು ಹೇಳಿದ್ರಿ 14 ವರ್ಷದ ನಂತರ ಒಂದು ಬಿರುಗಾಳಿ ಬರುತ್ತೆ, ಎಚ್ಚರಿಕೆ ಅಂದ್ರೆ ಆಗಿದೆ. 16 ವರ್ಷ ಆಯ್ತು ಗುರುಗಳೇ, 14 ವರ್ಷದ ಮಗ ಇದ್ದಾನೆ. ಐ ವಾಂಟ್ ಟು ಟೇಕ್ ಎ ಡೈವರ್ಸ್ ಗುರುಜಿ. ನೀವು ಹೇಳಿದ್ರಿ ಎಚ್ಚರಿಕೆ ಬರುತ್ತೆ, ನೀನ್ ತಡ್ಕೊಂಡ್ರೆ ಸಂಸಾರ ಹೇಳಿತ್ತು. ಬೇಡ ಗುರುಜಿ, ನಂಗೆ ಬೇಡವೇ ಬೇಡ ಗುರುಜಿ, ನೊಂದು ಬಿಟ್ಟಿದ್ದೇನೆ ಗುರುಜಿ, ನಂಗೆ ಬೇಡ ಗುರುಜಿ. ಇದು ಸರಿ, ಹೋಗೋ. ನಾನು ನಿಂತು ಮದುವೆ ಮಾಡಿಸಿದ್ದು, ನಾನು ನಿಂತು ತೋರಿಸಿಕೊಟ್ಟ ಜಾತಕ. ಸೊ ಅದಕ್ಕೋಸ್ಕರ ಹೇಳ್ತಿದ್ದಾನೆ. ಸೊ ಸೀತಾರಾಮರು ಎಲ್ ಜೊತೆಯಲ್ಲಿದ್ರು? 16 ವರ್ಷ ದೂರ ಇಲ್ಲ ಅಂತ ನೀವ್ ಅನ್ಕೋತೀರಿ. 14 ವರ್ಷ ನಂತರವೂ ಕೂಡ ಬರ್ಲೇ ಇಲ್ಲ ನನ್ನ ಸೀತಮ್ಮ. ಬಂದಿದ್ದೆ ಮತ್ತೆ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿದ್ದ, ಅಲ್ಲಿಂದ ಸೀತಾ ಕೊಂಡು ಹೊರಟೋದ್ಲು ನನ್ನಮ್ಮ. ಬರ್ಲೇ ಇಲ್ಲ. ರಾಮರು ಹಂಗೆ ಹೋಗಿತ್ತು.
ಕೃಷ್ಣರ ಹುಟ್ಟು ಕಂಡವರಿಲ್ಲ, ರಾಮರ ಸಾವು ನೋಡಿದವರಿಲ್ಲ. ಇವೆಲ್ಲ ದೇವ ರಹಸ್ಯಗಳು, ತುಂಬಾ ಬಿಡಿಸಿ ಹೇಳಬಾರದು, ಕೆಲವ್ರಿಗೆ ಮಾತ್ರ ಎದುರುಗಡೆ ಕುಳಿತಾಗ ಹೇಳ್ತಿರ್ತಾನೆ. ಅದರಿಂದ ಗುರು ಅತಿಸಾರ ಯೋಗದಲ್ಲಿ ನಡೀತಿರೋದ್ರಿಂದ ರಾಶಿ ಕೊಡ್ಬಿಡ್ತು, ನಾಡಿ ಕೂಟ ಕೊಡ್ಬಿಡ್ತು, ಐ ಗಾಟ್ ಅಟ್ರಾಕ್ಟ್, ಯು ಗಾಟ್ ಅಟ್ರಾಕ್ಟ್, ಮನಿ ಗಾಟ್ ಅಟ್ರಾಕ್ಟ್, ಸ್ಟೇಟಸ್ ಗಾಟ್ ಅಟ್ರಾಕ್ಟ್. ಇದೇನೇನೋ ಮಾಡ್ಕೋಬೇಡಿ ಮಕ್ಕಳು, ಇದೇನೇನೋ ಮಾಡ್ಕೋಬೇಡಿ. ನಿಮ್ಮನ್ನ ಕೇಳ್ಕೊತಿದ್ದಾನೆ. ಮೊನ್ನೆ ಸುಲ್ತಾನಾಜಿ, ಇಷ್ಟಪಟ್ಟೆ ಒಂದೇ ಕುಲ ಒಂದೇ ಧರ್ಮ, ಸಲ್ತನತ್, ಸುಲ್ತಾನ್ ನಹಿಯ ಗುರುಜಿ ಅಂತ ಚೆನ್ನಾಗಿ ಬೈದ್ ಕಳ್ಸಿದ್ದಾನೆ. ಅವ್ರ ತಾಯಿನೇ ಹೇಳ್ತಿದ್ದಾರೆ, ಉಸ್ಕೊ ಬೋಲು ಅಂತ ಹೇಳ್ತಿದ್ದಾರೆ. ಹೇಳಿದ್ದೀನಿ ಹೋಗೋ ನಾನು ಅಂತ ಹೇಳಿದ್ದಾನೆ. ಅಷ್ಟು ಮಾಡ್ಕೊಳ್ಳಿ ಮಕ್ಕಳು, ದುಡುಕಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೂಲ ನಕ್ಷತ್ರ, ಲಕ್ಷ್ಮೀ ನಕ್ಷತ್ರ, ನಾರಾಯಣನ ದಿನ, ಬುಧವಾರ. ಬ್ಯೂಟಿಫುಲ್. ಯಾವುದೇ ಕಾರಣಕ್ಕೂ ತುಂಬಾ ಜನ ಗೊತ್ತಿಲ್ಲ, ಬುಧವಾರ ನಮ್ಮ ಕೈಯಿಂದ ದುಡ್ಡು ಹೊರಗಡೆ ಹೋಗಬಾರದು, ಸ್ಥಿತಿ ತಪ್ಪು ಬಿಡುತ್ತದೆ. ಶುಕ್ರವಾರ ಹೋಗ್ಬಾರ್ದು ಕೇಳಿರ್ತೀರಿ, ಅಮಾವಾಸ್ಯೆ ಹೋಗ್ಬಾರ್ದು ಕೇಳಿರ್ತೀರಿ, ಹುಣ್ಣಿಮೆ ಹೋಗ್ಬಾರ್ದು ಕೇಳಿರ್ತೀರಿ, ಹೌದಲ್ವಾ? ಅಷ್ಟಮಿನೂ ಕೊಡಬಾರ್ದು ಕೇಳಿರ್ತೀರಿ. ಆದರೆ ಶುಕ್ರವಾರ ಕೊಡಬಾರ್ದು ಗೊತ್ತು, ಮಂಗಳವಾರ ಕೊಡಬಾರ್ದು ಗೊತ್ತು. ಇದೇನು ಗುರುಗಳೇ ಬುಧವಾರ ಆಟೋಬಾಂಬ್? ನಿಜ. ಅದೇ ನಿಜವಾದ ಮಾತೇನಂದ್ರೆ ಬುಧವಾರ ಕೈಯಿಂದ ದುಡ್ಡು ಹೊರಗಡೆ ಹೋಗಬಾರದು, ಕೊಡಬಾರದು. ಒಡವೆ, ವಸ್ತ್ರ, ದುಡ್ಡು, ಪೇಮೆಂಟು. ಸ್ಥಿತಿ ನಾರಾಯಣ ಆವತ್ತಿನ ದಿನವೇ ಲಕ್ಷ್ಮಿ ಎತ್ಕೊಡ್ತಿದ್ದೀರಿ. ಲಕ್ಷ್ಮಿನ ಅಲ್ಲಿರಬೇಕಾದ ಲಕ್ಷ್ಮಿಯನ್ನ ಕಳಿಸ್ತಿದ್ರಿ ಅಂದ್ರೆ ನಾರಾಯಣ ಒಂಟಿ, ನೀವು ಒಂಟಿ ಆಗ್ತೀರಿ. ನಿಮ್ಮ ಬದುಕು ದುಡಿಯೋದೇ ಆಗುತ್ತೆ. ಆದಷ್ಟು ಬುಧವಾರ ಪೇಮೆಂಟ್ಸ್ ಕೊಡಬೇಡಿ. ಗುರುವಾರ ಕೊಡೋಣ, ಶನಿವಾರ ಕೊಡೋಣ, ಭಾನುವಾರ ಕೊಡೋಣ, ಸೋಮವಾರ ಕೊಡೋಣ. ಯಾವುದೇ ಕಾರಣಕ್ಕೂ ಬುಧವಾರ ದುಡ್ಡು ಕೊಡಬಾರದು. ನಿಮ್ಮ ಸ್ಥಿತಿಗತಿಗಳು ಏರ್ಪೇರಾಗ್ತವೆ. ಗಮನಿಸಿ ನೋಡಿ ಬೇಕಾದ್ರೆ. ಗಮನಿಸಿ ನೋಡಿ. ಕೆಲವೊಂದು ಹೇಳ್ತವೆ, ಕೆಲವು ದಿನ ನಮಗಿಲ್ಲ, ನಮಗ್ ಪುರುಡಿಲ್ಲ, ಸೂತಕ ಇಲ್ಲ, ಕೆಲವೊಂದು ಕಟ್ಟಳೆಗಳು ನಮಗೆ ಅಪ್ಲೈ ಆಗಲ್ಲ, ನಮಗಿಲ್ಲ. ಗುರು ಹುಣ್ಣಿಮೆ, ಗುರು ಪೌರ್ಣಮಿ, ಮತ್ತು ಯಾವುದೋ ಒಂದು ಕಾರ್ಯಕ್ರಮ, ಬೆಳಿಗ್ಗೆ ಹೋಗ್ತಾನೆ ಗುರುಗಳು ಅಂತ ಒಂದು ಪ್ರವಚನ, ಅದೊಂದು ಆನಂದ. ಮೊನ್ನೆ ಕೂಡ ಒಂದು ತಾಯಿ ಜೀವ ಹಾಕಿದೆ ಸವದತ್ತಿನಲ್ಲಿ. 9 ದಿನ ಜಾತ್ರೆ ಗುರುಗಳೇ ನಮ್ಮೂರಿಗೆ ಬನ್ನಿ ಅಂತ. ಬಿಸಿಲು ನಾನು ತಟ್ಕೊಳ್ಳಲ್ಲ, ನಂಗೆ ಇಲ್ಲೆಲ್ಲ ಹುಣ್ಣಾಗ್ಬಿಡುತ್ತೆ, ಕೆರ್ತಾಗ್ಬಿಡುತ್ತೆ ಪುಟ್ಟ ಸೆಕೆಗೆ. ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್. ರಾಹು ಪ್ರಭಾವ ಇರೋದ್ರಿಂದ, ರಾಹು ನಕ್ಷತ್ರದಲ್ಲೇ ಹುಟ್ಟಿರೋದ್ರಿಂದ, ಆ ರಾಹು ಲಗ್ನದಲ್ಲೇ ಹುಟ್ಟಿರೋದ್ರಿಂದ ಅದೊಂದು ತುಂಬಾ ಬೇಗ ಇನ್ಫೆಕ್ಷನ್ ಆಗುತ್ತೆ. ನಾನಿನ್ ಪಾದಕ್ಕೆ ಶರಣು. ನನ್ನಮ್ಮ ನಿಮ್ಮ ರೂಪದಲ್ಲಿ ನಾನು ನೋಡ್ಕೋತೇನೆ. ಆ ಅಮ್ಮನನ್ನು ಯಾವಾಗ ಬೇಕಾದ್ರೂ ನೋಡ್ಬೋದು, ನಿಮ್ಮನ್ನು ನೋಡ್ಲಿಕ್ಕೆ ಆಗಲ್ಲ, ದಯಮಾಡಿ ಕ್ಷಮಿಸಿ. ಆಗ್ಲಿ, ಕಾರ್ತಿಕ ಮಾಸ ಸಂದರ್ಭದಲ್ಲಿ ಅಂಥದ್ದೊಂದು ಕಾರ್ಯಗಳು, ವೈಶಿಷ್ಟ್ಯತೆಗಳು ನಡೆದಾಗ ಖಂಡಿತ ಬರ್ತೇನೆ, ನಿಮ್ಮನೆ ಪ್ರಸಾದ ಸೇವಿಸ್ತೇನೆ. ನಿಮ್ಮನ್ನ ಒಂದು ಬೊಗಸೆ ಅಜ್ಜೋಳದ ರೊಟ್ಟಿಯೋ ಮಂಡಕ್ಕಿಯೋ ನನಗೆ ನಿಮ್ಮ ಸೌಭಾಗ್ಯ ಖಂಡಿತ ಬರ್ತಾನೆ ತಾಯಿ. ಇರಲಿ ಆ ಒಂದು ಭಾವ. ಸೊ ಈ ಒಂದು ನಾರಾಯಣ ಸ್ಥಿತಿ ಬುಧವಾರ ಇದೆಯಲ್ಲ, ಸ್ಥಿತ್ಯಂತರ ಬುಧವಾರ. ಈ ಗುರು ಹುಣ್ಣಿಮೆಗೆ
ಆ ಒಂದು ಪ್ರವಚನ, ಮಾತು, ಪ್ರಸಾದ ಗುರುವಾಗಿ ನಾವು ಕೊಡಬೇಕು. ನಮ್ಮನ್ನ ಅಷ್ಟಾಗಿ ಕೊಟ್ಬಿಟ್ಟಿದ್ದೀರಿ, ಪ್ರೀತಿಸ್ಬಿಟ್ಟಿದ್ದೀರಿ. ಸರಿ ಆಯ್ತು, ಏನೋ ತಗೊಂಡು ಹೋಗಿದ್ದೆ, ನನ್ನ ಮಟ್ಟಕ್ಕೆ ಹಂಚಿದೆ. ಹಂಚಿದ್ರೆ ನನ್ನ ತುಂಬಾ ಆತ್ಮೀಯ ಒಬ್ರು ಗುರುಗಳೇ, ಯಾವಾಗಲೂ ನೀವೇ ಹೇಳ್ತೀರಾ ಹುಣ್ಣಿಮೆ ಕೊಡಬಾರ್ದು, ಅಮಾವಾಸ್ಯೆ ಕೊಡಬಾರ್ದು, ಅಷ್ಟಮಿ ಕೊಡಬಾರ್ದು, ಮಂಗಳವಾರ ಕೊಡಬಾರ್ದು, ಶುಕ್ರವಾರ ಕೊಡಬಾರ್ದು. ಗುರು ಹುಣ್ಣಿಮೆ ಅಂತ ನೋಡ್ದೇನೆ, ಹುಣ್ಣಿಮೆ ಅಂತ ನೋಡ್ದೇನೆ, ಹುಣ್ಣಿಮೆಲ್ಲ ದೊಡ್ಡ ಹುಣ್ಣಿಮೆ, ಗುರು ಹುಣ್ಣಿಮೆ ಎತ್ತು ಕೊಟ್ಬಿಟ್ರಿ ಅಂತ ನಾ ಹೇಳಿದೆ. ಗುರು ಹುಣ್ಣಿಮೆ ಅಂದ್ರೆ ಗುರು ಹಂಚುವುದು, ಜ್ಞಾನ ಹಂಚುವುದು, ಕೊಡುವುದು, ತಗೊಳ್ಳೋದಲ್ಲ. ನನಗೆ ಕೊಟ್ಟಿದ್ದೆಲ್ಲ ಇವರೇ, ಕೊಟ್ಟಿದ್ದಿವ್ರೆ, ತಿರುಗಿಸ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ. ನಮಗದು ಅಪ್ಲೈ ಆಗೋಲ್ಲ, ನಮಗಿಲ್ಲ. ನಾವು ನಮ್ಮದೆಲ್ಲ ಅವರದ್ದೇ. ಈ ಸೊತ್ತು, ಜ್ಞಾನ, ಬುದ್ಧಿ, ಮಾತು, ಆಲೋಚನೆ ನಮ್ಗದು ಅಪ್ಲೈ ಆಗಲ್ಲ ಬಿಡಿ ಅಂತ ನೀವು ನಂಬಲ್ಲ. ಅವತ್ತು ಸಂಜೆ ಒಬ್ರು ಅರ್ಜೆಂಟಾಗಿ ನೋಡ್ಬೇಕು ಅಂತ, ಒಂದು ಕೈ ಹಿಡ್ತಾನು ಇಲ್ವಾ ಗುರುಗಳೇ ಅಂತ, ಏನೋ ಇವ್ರು ಕೊಟ್ಟಿದ್ರು ಕೊಟ್ಟಿದ್ದಾನೆ ಬಿಡಪ್ಪ ಅಂತ. ನೋಡಿ, ಹುಣ್ಣಿಮೆ ನಾನು ಕೊಟ್ಟಿದ್ದಾನೆ, ಅದರ 10 ಪಟ್ಟು ಅವರ ಕಾರ್ಯ ಆಗಿದೆ, ಸೇವೆ ಆಗಿದೆ ಅಂತ ಹೇಳಿ ನಿಂತು ನೀವು ಇಲ್ಲ ಗುರುಗಳೇ ನೀವು ನಂಬಿಸೋದು ಅಂತ ಹೇಳಿ ಏನೇನೋ ಹೇಳಬಾರದು. ನಮಗೆ ಅಪ್ಲೈ ಆಗೋಲ್ಲ, ಆದರೆ ನಿಮಗೆ ಅಪ್ಲೈ ಆಗುತ್ತೆ. ನೀವು ಯಾವಾಗಲೂ ವೃದ್ಧಿಯಲ್ಲಿರಬೇಕು. ಈ ರೀತಿ ಏರುಪೇರಾಗಬಾರದು ಅಂದ್ರೆ ಆದಷ್ಟು ಬುಧವಾರ ಇನ್ಮೇಲೆ ನಿಮ್ಮ ಡೈರಿನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾರಾಯಣ ಅಂದ್ರೇನೆ ಸ್ಥಿತಕಾರಕ, ದುಡಿಮೆ, ವ್ಯವಸ್ಥೆ. ನೀವು ಇವತ್ತೇನಿದ್ದೀರೋ ವರ್ತಮಾನಕ್ಕೆ ಕಾರಣೀಕರ್ತ ನಾರಾಯಣರೇ, ವಿಷ್ಣುವೇ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನತಕ್ಕಂಥದ್ದು. ಸೊ ಆ ಹರಿಯ ದಿನ ಬುಧವಾರ ತಗೋ, ಕೊಡು, ದಾನ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಹಂಚ್ತೀನಿ, ಕೊಡ್ತೀನಿ. ಅವ್ರಿಗೆ ಹೇಳಿ, ಏನ್ ನೀವೇನು ದೊಡ್ಡ CM ಅಲ್ಲ, ನೀವು ಸೈನ್ ಹಾಕ್ಲಿಲ್ಲ ಅಂತ CM ಸೈನ್ ಹಾಕ್ಬೇಕು, ಅವ್ರಿಗೂ ಅಪ್ಲೈ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ದೊರೆಗೂ ಕೂಡ ಅಪ್ಲೈ ಆಗೋಲ್ಲ. ದೇವರಿಗೆ, ದೊರೆಗೆ, ಗುರುವಿಗೆ ಮಡಿ ಇಲ್ಲ, ಸೂತ್ಕ ಇಲ್ಲ, ಪೂಡ್ ಇಲ್ಲ, ನಮಗೆ ಯಾವ್ದು ರಾವ್ಕಲನೂ ಇಲ್ಲ, ನಮಗೆ ಅಪ್ಲೈ ಆಗೋಲ್ಲ. ನಾವು ಅದೆಲ್ಲ ಹೇಳ್ತಾ ಕೂತ್ಕೋಬಾರ್ದು. ನಿಮಗೆ ಅಪ್ಲೈ ಆಗುತ್ತೆ. ನೋಡಪ್ಪ, ನಾಳೆ ಬಾ, ಗುರುವಾರ ಮಾಡ್ಕೊಡ್ತೇವೆ. ಎಮರ್ಜೆನ್ಸಿಗೆ 1,000 2,000 ಏನೋ ತಗೊಳ್ಳೋದು, ಇನ್ನೊಂದು ಹಣ್ಣು ಕಾಯಿ, ಮನೆಗೆ ರೇಷನ್ನು, ಇನ್ನೊಂದು ಅದಿದೆ, ಮಾಡಿ 2 ದಿನ ಮೊದಲೇ ಸೋಮವಾರ ಕೊಡೋದು, ಇಲ್ಲ ಭಾನುವಾರವೇ ಕೊಟ್ಬಿಡಿ. 2 ದಿನ ಮೊದಲೇ ಕೊಟ್ರೆ ಏನಾಗುತ್ತೆ ನಿಮಗೆ? ಬುಧವಾರಕ್ಕೆ ಯಾಕೆ ಪೋಸ್ಟ್ಪೋನ್ ಮಾಡ್ಕೋತೀರಿ? ನೋಡಿ, ಇವತ್ತು ಬುಧವಾರ ಅಲ್ವಾ, ನೀವು ನಂಬಲ್ಲ, ಸೋಮವಾರವೇ ಇವತ್ತು 5ನೇ ತಾರೀಕು 6ನೇ ತಾರೀಕು, ನೀವು ನಂಬಲ್ಲ, ರೆಂಟು ಇನ್ನೊಂದು ಇದೆ, ಸೋಮವಾರವೇ ಮಾಡಿಬಿಟ್ಟಿದೆ ನಾನು. ಬುಧವಾರ ಮಂಗಳವಾರ ಬರುತ್ತೆ. 2 ದಿನ ಮೊದಲೇ ಕೊಟ್ರೆ ಏನಾಗುತ್ತೆ? ಕೊಟ್ಬಿಟ್ಟಿದ್ದೇನೆ. 2 ದಿನದ ನಂತರ ಕೊಡಬೇಕು. ರೆಂಟು, ಆಫೀಸ್ ರೆಂಟು, ಇನ್ನೊಂದು ಆಫೀಸ್ ರೆಂಟು, ಇದೆಲ್ಲವನ್ನ ಡನ್. ಜಲ್ದಿಗ ನಾಮ್ ಗಾಡಿಯೇ ಅಭಿ ಆಗಿದ್ದಾನೆ. ನೀವು ಅಷ್ಟು ಮಾಡ್ಕೊಳ್ಳಿ. ನಮಗೆ ಪೂರ್ಣ ಅಪ್ಲೈ ಆಗೋಲ್ಲ. ನನಗೆ ಬುಧವಾರ ಇವತ್ತು ಸ್ವಲ್ಪ ಕಾರ್ಯಕ್ರಮಗಳಿದ್ದಾವೆ, ಹೋಗೋದು ಬರೋದು ಇನ್ನೊಂದು ಅಂತ, ಅದು ಬಿಡಿ, ನಿಮಗೆ ಆಗಲ್ಲ. ಸೊ ಇನ್ಮೇಲೆ ಬುಧವಾರ ಆದಷ್ಟು ನಿಮ್ಮ ಸ್ಥಿತಿ ಫಿಕ್ಸ್ಡ್ ಆಗಿರಬೇಕು. ನೀವು ಕೆಳಗಡೆ ಇಳಿಬಾರ್ದು, ದಿಢೀರ್ ಇಳಿಕೆ ಅದಾಗಬಾರ್ದು. ಅಂದ್ರೆ ಬುಧವಾರ ಆದಷ್ಟು ದುಡ್ಡನ್ನು ತೆಗೆದು ಕೊಡಬೇಡಿ. ಮನೆ ಖರ್ಚು, ನಿತ್ಯಾನುಷ್ಠಾನಗಳಿಗೆ ತೊಂದರೆ ಇಲ್ಲ. ದೇವ್ರ ಪ್ರಸಾದಕ್ಕೋ ಇನ್ನೊಂದಕ್ಕೋ ಹೋಗ್ತಿದ್ದೀರಿ, ದೇವಸ್ಥಾನಕ್ಕೆ ಹೋಗಿದ್ದೀರಿ, ಅದೊಂದು ದಾನ ಮಾಡ್ತಕ್ಕಂಥದ್ದು, ಅದೆಲ್ಲ ದೇವ್ರ ಪ್ರಸಾದ. ಮನೆಗೆ ಬೇಕಾಗಿರೋ ರೇಷನ್ ತರೋದು, ಅದಕ್ಕೆಲ್ಲ ತೊಂದರೆ ಇಲ್ಲ. ದ ಪೇಮೆಂಟ್ ಯಾರು ಕೇಳಿದ್ರು ಕೊಡೋದು, ಇಟ್ಕೊಳ್ಳಿ. ಸಾಲ ಕೇಳಿದ್ರು, ಸಹಾಯ ಕೇಳಿದ್ರು, ಇನ್ನೊಂದೇನೋ ಒಂದು ಪೇಮೆಂಟ್ ಮಾಡಬೇಕು, ಸ್ಯಾಲ್ರೀಸ್ ರಿಲೀಸ್ ಮಾಡಬೇಕು, ಒಂದಿನ ಮೊದಲೇ ಮಾಡಿಬಿಡಿ. ಮಂಗಳವಾರ ಆಗೋಲ್ಲ, ಸೋಮವಾರನೇ ಮಾಡಿಬಿಡಿ. ಕಾಯೋದೇನಕ್ಕೆ? ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಮೂಲ ನಕ್ಷತ್ರ, ಮೇಷರಾಶಿ, ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಮೂಲ ತ್ರಿಕೋಣದಲ್ಲಿರೋದ್ರಿಂದ ಗರ್ವಭಂಗ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಇನ್ನೂ ಒಂದು ತಪ್ಪು, ದೈವಿಕ ಕುಟ್ರಂ ಅಂತ ಹೇಳ್ತೇವೆ. ದೈವ ಶಾಪಕ್ಕೆ ಒಳಗಾಗ್ತೀರಿ, ಗುರು ಶಾಪಕ್ಕೆ ಒಳಗಾಗ್ತೀರಿ, ಪಿತೃ ಶಾಪಕ್ಕೆ ಒಳಗಾಗ್ತೀರಿ. ಅಲ್ಲಿ ಏನೋ ಒಂದು ಕಟ್ಟಾಕುತ್ತೆ ನಮ್ಮನ್ನ. ಸೂರ್ಯ, ಕೇತು, ಚಂದ್ರ ಬಹುದೊಡ್ಡ ದೊರೆ ಮಟ್ಟದ ವ್ಯಕ್ತಿ, ಅಸ್ತಂಗತ ಅನ್ನೋದು ತೋರಿಸ್ತಿದೆ.
I will be in shock. Some major severe disease, something major complication ಅನ್ನ ತೋರಿಸ್ತದೆ. ಮುಖ್ಯವಾಗಿ ರುದ್ರಾಭಿಷೇಕಂ, ರುದ್ರ ದರ್ಶನಂ, ಶಿವ ದರ್ಶನಂ, ರುದ್ರ ನಮಕಂ, ರುದ್ರ ಚಮಕಂ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಎಚ್ಚರಿಕೆ ಮೇಷರಾಶಿ. ವೃಷಭ ರಾಶಿ, ನೀವು ಅಷ್ಟೇ ಅಷ್ಟಮದಲ್ಲಿ ಚಂದ್ರ ಕೇತು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದಾನಂ ಧರ್ಮಂ ಪೂಜ್ಯಂ ಇಂಥದ್ದು ವೈದಿಕ ಕಾರ್ಯಗಳಲ್ಲಿದ್ರೆ ಇದು ತುಂಬ ತಂತ್ರಗಾರಿಕೆ ಕೆಲಸಗಳು, ಬೇರೆ ಬೇರೆ ಶಾರ್ಟ್ಕಟ್ ಕೆಲಸಗಳಿಗೆ ಹೋದ್ರಿ ಅಂದ್ರೆ ಅದು ನೋವೇ. ತಾಯಿಯಿಂದ ನೋವು ತಿಂತೀವಿ. ತಾಯಿ ಪರವಾಗಿ ತಾಯಿ ಆರೋಗ್ಯ, ತಂದೆ ಆರೋಗ್ಯ, ಮನೆಯವರು ಸುಖದಲ್ಲಿ ಕೇತು ತಗ 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 ಅನ್ನಿಸ್ಬರ್ತಾನೆ. ಇವರಾ ನನ್ನವರಾ, ಏನು ಭಗವಂತ, ನನ್ನ ಮಗನ, ನನ್ನ ಗಂಡನ, ನನ್ನ ಹೆಂಡತಿನ, ನನ್ನ ಪ್ರೀತಿನ, ನನ್ನ ವಿಶ್ವಾಸವ ಅನ್ನತಕ್ಕಂಥ ಭಾವಾರ್ಥ ಆಗ್ತಕ್ಕಂಥದ್ದಾಗುತ್ತೆ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅವ್ರಿಗೆ ಇಲ್ಲ ಅಂದಮೇಲೆ ನೀವೇ ಕಂಟಿಸ್ಕೊತೀರಿ. ಬಿಡಿ, ನಿಮ್ಮ ಕರ್ತವ್ಯದ ಕಡೆ ನೀವು ಗಮನ ಕೊಡಿ. ಗಣಪತಿ ಅನುಷ್ಠಾನಂ ಸಮಾಧಾನಂ. ಮಿಥುನ ರಾಶಿ, ಸ್ವಲ್ಪ ಜಾಗ್ರತೆ ಕೊಡೋದು ತಗೊಳ್ಳೋದು. ನಂಬಿಕಸ್ಥರಿಂದ ನೋವು ತಿಂತೀರಿ. ಒಳ ಹುಟ್ಟಿದವರ ವಿಚಾರದಲ್ಲೂ ಒಂದು ಸಣ್ಣ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಮಾಡಿ. ಇನ್ನು ಕರ್ಕಾಟಕ ರಾಶಿ, ಚಂದ್ರ 6ನೇ ಮನೆಯಲ್ಲಿರೋದು ಫ್ಯಾಂಟಾಸ್ಟಿಕ್, ಬಟ್ ಕೇತು 2ನೇ ಮನೆಯಲ್ಲಿ ಇದ್ದಾನೆ. ಇಲ್ಲೋ ಒಂದು ಬಗ್ಗಲಾರದ ಜಾಗದಲ್ಲಿ ಬಗ್ಗಬೇಕು, ತಗ್ಗಲಾರದ ಜಾಗದಲ್ಲಿ ತಗ್ಗಬೇಕು, ನಿಲ್ಲಬಾರದ ಜಾಗದಲ್ಲಿ ನಿಲ್ಲಬೇಕು. ಈ ಥರದ್ದು ಏನೋ ಒಂದು ತಳಮಳ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಕೆಲವೊಂದು ಸಮಯ ಬಗ್ಗಬೇಕು, ಬಗ್ಗಬೇಕಾಗುತ್ತೆ. ನೋಡಿ, ಜೀವನದಲ್ಲಿ ಒಂದು ದೊಡ್ಡ ಸೋಲು ನೋಡಿದ ನಂತರವೇ ದೊಡ್ಡ ಗೆಲುವು ಕೊಡೋದು. ದೊಡ್ಡ ಅವಮಾನ ಬಂದ ಮೇಲೆ ಒಂದು ಗೆಲುವು ಕೊಡೋದು. ನಾವು ಅವಮಾನ ತಗೊಳಕ್ ಇಷ್ಟು ರೆಡಿ ಇಲ್ಲ, ನೋವು ತಗೊಳಕ್ಕೆ ರೆಡಿ ಇಲ್ಲ, ದಲ್ದಲ್. ಸೊ ಇವತ್ತು ಆ ಥರದ ಒಂದು ಪರಿಚಯ. ಓಂ ನಮಃ ಶಿವಾಯ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ. ಜಾಬ್ಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ, ಅವಮಾನ ಅಪಮಾನಗಳು ಉಂಟು. ಸಿಂಹರಾಶಿ, ಸೂರ್ಯ ಪಂಚಮ ಭಾಗ್ಯದಲ್ಲಿ, ಪಂಚಮ ಸ್ಥಾನದಲ್ಲಿ ಚಂದ್ರ ಕೇತು ಸಾರ, ನಿಮ್ಮ ಮನೇಲೆ ಕೇತು ಮಾಡಿರೋ ದಾನ ಧರ್ಮ, ಅದು ನೀವು ಮಾಡಿರುವ ಅಧರ್ಮ ಅನ್ಯಾಯವನ್ನ ತುಂಬಿಸಿ ಹಾಕ್ಬಿಡುತ್ತೆ. ನಾವು 10 ರೂಪಾಯಿ ಸಹಾಯ ಮಾಡಿರ್ತೇವೆ, 100 ರೂಪಾಯಿ ಕೊಳ್ಳೆ ಹೊಡೆದಿರ್ತಾರೆ. ಎಲ್ಲಿಗೆ ತಾಳೆ, ಎಲ್ಲಿಗೆ ತಾಳೆ. 100 ರೂಪಾಯಿ ಒಳ್ಳೇದು ಮಾಡಿ ಗೊತ್ತೋ ಗೊತ್ತಿಲ್ಲದ ಒಂದು 2 ರೂಪಾಯಿ 3 ರೂಪಾಯಿ ಹಿಂಗೆ ತಗೊಂಡ್ರೆ ಒಳ್ಳೇದು. ಈಗ ನಮ್ಗೆ ಬುಟ್ಟಿ ತುಂಬಾ ಹಣ್ಣು ಕೊಡ್ತಾರೆ, 1-2 ಹಣ್ಣು ಎತ್ಕೋತಾನೆ. ನಿಮ್ಮ ಹತ್ರ ಮುಚ್ಚಿಡೋದೇನು, ಆನಂದವಾಗಿ ಎತ್ಕೋತಾನೆ. ಇಲ್ಲ, ಸಾಕು, ದೇವ್ರು ನೀವು ಪ್ರೀತಿಯಿಂದ ಕೊಟ್ಟಿದ್ದೀರಿ. ಬೇಡ ಅಂದ್ರು ಫಲತಾಂಬೂಲ ಇಲ್ಲದೆ ಗುರುಗಳ ಹತ್ರ ಹೋಗ್ಬಾರ್ದು ಅಂತ ತರ್ತಿರ್ತಾರೆ ತಾಯಂದ್ರು. ಇರಲಿ, 1-2 ಎತ್ಕೊಳ್ಳೋದ್ರಲ್ಲಿ ಒಂದು ಧರ್ಮ ಇದೆ. ಪೂರ್ತಿ ಎತ್ತಿಟ್ಕೊಂಡು ಹೋಗೋದು ಹಂಚ್ಬಿಡಿಮ್ಮ, ಹಂಚ್ಕೊಳ್ಳಿಮ್ಮ. ಇವತ್ತು ಆ ರೀತಿ ಹೋಗಿ. ಇಲ್ಲ, ಎಷ್ಟೆಷ್ಟು ನಾವು ಒಳ್ಳೇದು ಮಾಡ್ತೀವೋ ಅದು ನಮ್ಮನ್ನು ಕಾಪಾಡುತ್ತದೆ, ತಮಾಷೆ ಗೊತ್ತಿಲ್ಲ, ಆ ಸೂಪರ್ ಸ್ಟಾರ್ ಇವತ್ತು ಗೆದ್ದಿರೋದು ಅವನಿಗೆ ಗೊತ್ತಿಲ್ಲದೆಯೇ ಸುಮಾರು 18-20 ವರ್ಷಗಳಿಂದ ಮಕ್ಕಳಿಗೆ, ಮುಖ್ಯವಾಗಿ ವಿದ್ಯಾಭ್ಯಾಸ, ಬಡ ಮಕ್ಕಳಿಗೆ ವಿದ್ಯೆಗೆ ಸಹಾಯ ಮಾಡಿದಾನ. ಗುರುದೋಷವನ್ನ ಯಾರು ತೆಗೆಸಿದಾನೆ. ಅವನಿಗೆ ಅಷ್ಟಮದಲ್ಲಿ ಗುರುಸಾರದಲ್ಲೇ ಪೂರ್ವಭಾದ್ರ ನಕ್ಷತ್ರ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ ನೋಡಿ. ಆ ಗುರುದೋಷ ಹೋಗಲಿಕ್ಕೆ ಆತನಿಗೆ ಆ ಅಪವಾದ, ಅವಮಾನ ಆಡಿ ಚಿತ್ರಣ ಮಾಡಕ್ಬಿಟ್ರು. ಮನೆ ವಿಚಾರ, ಕುಟುಂಬದ ವಿಚಾರ, ಅಪ್ಪನ ವಿಚಾರ, ಎಲ್ಲ ಮಕ್ಕಳ ವಿಚಾರ, ಹೆಂಡತಿ ವಿಚಾರ, ಗೆಳತಿ ವಿಚಾರ, ಎವ್ರಿಥಿಂಗ್ ಇಟ್ ಈಸ್ ಬಿಲಾಂಗ್ಸ್ ಟು ಹಿಸ್ ಪರ್ಸನಲ್ ಲೈಫ್. ನಾವು ಅದು ಮಾತಾಡೋ ಅಧಿಕಾರ ಇಲ್ಲ. ಬಟ್ ಗೊತ್ತಿಲ್ಲದೆಯೇ ನೋಡಿ, ಆ ಗುರುವನ್ನ ಶಾಂತಿ, ಆತನಿಗೆ ಗೊತ್ತಿಲ್ಲದು ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ಪುಸ್ತಕಗಳನ್ನ ದಾನವಾಗಿ ಕೊಟ್ಟಿದ್ದಾನೆ. ಪೆನ್ಸಿಲು, ಬ್ಯಾಗು, ಎಜುಕೇಶನ್ ಸಪೋರ್ಟು, ಸ್ಕಾಲರ್ಶಿಪ್ ಸಪೋರ್ಟು. ಒಂದು ಕಡಿಮೆ ಅಂದ್ರೂ ಒಂದು 20 ಜನರಿಂದ ಒಂದು 100 ಜನರವರೆಗೂ ಡಾಕ್ಟರ್ಗಳನ್ನ ಮಾಡಿಸಿದ್ದಾನೆ ನೋಡಿ. ಗುರು ಕಾರಕತ್ವ ತುಂಬಾ ಹಿಂದುಳಿದ ವರ್ಗಕ್ಕೆ ಮಾಡಿಸಿಟ್ಟಿದ್ದಾನೆ. ನಾವು ಮಾಡಿದ ಪುಣ್ಯ, ಆಗ ಮಾಡಿದ ಪುಣ್ಯ ನೋಡಿ ಈ ಕೈ ಹಿಡ್ದಿದೆ. ಸೊ ಸಿಂಹರಾಶಿ ಹೆಚ್ಚೆಚ್ಚು ಅದನ್ನ ಮಾಡ್ಕೊಳ್ತಕ್ಕಂಥದ್ದು. ಮುಂದಕ್ಕೆ ಹೋಗಿ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಕನ್ಯಾ ರಾಶಿ,
ಸುಖದಲ್ಲಿ ಚಂದ್ರ ಒಳ್ಳೇದು, ಬಟ್ ಕೇತು ಸಾರದಲ್ಲಿರ್ತಾನೆ, ಅದನ್ನೇ ತಿಳ್ಕೊಬೇಕು ನಾವು. ಸೊ ಅಲ್ಲೇನೋ ಇನ್ನಷ್ಟು ಬೇಕು, ಮಗದಷ್ಟು ಬೇಕು, ನನ್ನವರು, ನಮ್ಮವರು, ನನ್ನ ಕುಟುಂಬ, ನನ್ನ ಕೆಲಸ, ನನ್ನ ವೃತ್ತಿ, ನನ್ನ ಆನಂದ, ಅಲ್ಲೊಂದು ಹುಳಿ ಇಡತಕ್ಕಂಥದ್ದಾಗುತ್ತೆ. ನಿಮ್ಮ ದೇವರಿಗೆ ಒಂದು ಸಣ್ಣ ಮನೆ ದೇವರಿಗೆ ಒಂದು ದೀಪ ಹಚ್ಕೊಳ್ಳಿ, ಅಲ್ಲೊಂದು ಪುಟ್ಟ ಪೇಜಲ್ಲಿ ರಾಮಕೋಟಿ ಬರ್ಕೊಳ್ಳಿ. ಇನ್ನು ತುಲಾ ರಾಶಿ ಮೊದಲು ನಾನು ಇವತ್ತೊಂದು ದೊಡ್ಡದಾದಂತ ತೋರಿಸ್ತೇನೆ ಅಂತ ನೋಡಿ, ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಗಟ್ಟಿಯಾಗಿ ಈಗ ಒಂದು 2 ಸೆಕೆಂಡಿಂದ 5 ಸೆಕೆಂಡ್ವರೆಗೂ ಇಡೀ ದೇಹವನ್ನ ಈ ರೀತಿ ಶೇಕ್ ಮಾಡೋ ತರ ಇಟ್ಕೊಳ್ಳಿ. ನೀವು ಇವತ್ತು ಇಟ್ಕೊಳ್ಳಿ, ನಾನು ನಾಳೆ ಹೇಳ್ತೇನೆ. ಇವತ್ತಿಷ್ಟು ಬಾರಿ ಮುಖ್ಯವಾಗಿ 40 ದಾಟದವ್ರು, BP ಇದೆ, ಶುಗರ್ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ಶೇಕಿಂಗ್ ಇದೆ, ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಈ ರೀತಿ ಈ ರೀತಿ ಗಟ್ಟಿಯಾಗಿ ಇಟ್ಕೊಳ್ಳಿ, ಶೇಕ್ ಆಗುತ್ತೆ. ಈ ದೇಹ ಪೂರ್ತಿ ಶಕ್ತಿ, ಪೂರ್ತಿ ಎಷ್ಟಾಗ್ತಿರೋ ಅಷ್ಟು 1, 2 ಮನ್ಸಲ್ಲಿ ಕೌಂಟ್ ಮಾಡ್ಕೊಳ್ಳಿ. 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್. ಏನ್ ಮ್ಯಾಜಿಕ್ ಆಯ್ತು ನಿಮಗೆ ಅನ್ನೋದನ್ನ ನಾನು ನಾಳೆ ಹೇಳ್ತೇನೆ. ಸೊ ತುಲಾ ರಾಶಿ ಚೆನ್ನಾಗಿದೆ. ಚಂದ್ರ ಕೇತು ಸಾರ, ವಿಜಯಂ, ಧರ್ಮ ವಿಜಯ, ವೃತ್ತಿಪರವಾಗಿ ಚೆನ್ನಾಗಿದೆ. ಒಂದೊಳ್ಳೆ ಪ್ರಸಾದ ಸೇವನೆ ಮಾಡ್ತಕ್ಕಂಥ ದಿನ. ವೃಶ್ಚಿಕ ರಾಶಿ ಕುಟುಂಬ, ಚಂದ್ರ ಭಾಗ್ಯಾಧಿಪತಿ ಧನದಲ್ಲಿರೋದು ಒಳ್ಳೇದು, ಗುರುವಿನ ಮನೇಲಿ ಇರೋದು ಇನ್ನೂ ಒಳ್ಳೇದು, ಗುರುಚಂದ್ರ ದೃಷ್ಟಿ ಇರೋದು ಇನ್ನೂ ಒಳ್ಳೇದು. ಬಟ್ ಚಂದ್ರ ಕೇತು ಅಲ್ಲಿನೂ ತುಟುಕ್ತಿದೆ. ಮನೆಯವರು, ಕುಟುಂಬ, ಮಕ್ಕಳು ಇಷ್ಟೇನಾ? ಅದಷ್ಟೇ ಜೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಿಮ್ಮ ಸುತ್ತಮುತ್ತಲೂ ದಂಗೆ ಎದ್ದು ಬಿಡುತ್ತದೆ. ಸಮ್ಟೈಮ್ಸ್ ಕೀಪ್ ಕ್ವೈಟ್. ಅದ್ರಲ್ಲಂತೂ ಇವತ್ತು ಎಷ್ಟು ಮೌನವಾಗಿರ್ತಾರೋ ಅಷ್ಟು ಒಳ್ಳೇದು. ಗುರು ದೃಷ್ಟಿ ಇರೋದ್ರಿಂದ ಅವಳಿ ದೂರ ಹೋಗುತ್ತೆ. ಆಗಬೇಕಾದ ಅನಾಹುತ ಆಗಿಬಿಟ್ಟಿದೆ, ಇನ್ನು ಇರೋದನ್ನಾದ್ರೂ ಉಳಿಸ್ಕೊಳ್ಳೋಣ, ಇರೋ ಅಷ್ಟು ದಿನ ಆದ್ರೂ ನೆಮ್ಮದಿಯಾಗಿರೋಣ, ಸಾಕು. ಗಣಪತಿ ಆರಾಧನೆ, ಗೋವಿಗೆ 1-2 ಮೇವು ತಿನ್ನಿಸ್ತಕ್ಕಂಥದ್ದು ಮಾಡಿ. ಮುಖ್ಯ ನಿರ್ಧಾರಗಳು ಬೇಡ, ಮನೆಯವರ ಜೊತೆ ವಾದ ವಿವಾದ ಬೇಡ, ಯಾರ ಹತ್ರನೂ ಏನು ಹೇಳೋದು ಬೇಡ. ನೋಡಿ, ನಮ್ದು ಒಳ್ಳೇದಾದ್ರೆ ಊರೆಲ್ಲ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ನಮ್ಮ ಕೆಟ್ಟದ್ದು ನಮಗಿರ್ಲಿ, ನಮ್ಮ ಮನಸ್ಸಲ್ಲಿರ್ಲಿ, ದೇವ್ರ ಮುಂದ್ಗಡೆ ನಿವೇದನೆ ಮಾಡ್ಕೊಳ್ಳಿ, ಸಾಕು. ತುಳಸಿ ಗಿಡಕ್ಕೆ ಒಂದು ಪುಟ್ಟದಾಗಿ 1 ಸ್ಪೂನ್ ಹಾಲು ಹಾಕಿ ಅಲ್ಲೊಂದು ದೀಪ ಹಚ್ಕೊಳ್ಳಿ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ಅಷ್ಟಮಾಧಿಪತಿ ಚಂದ್ರ ನಿಮ್ಮನೇಲೆ ಇದ್ದು ಕೇತು ಸಾರದಲ್ಲಿದ್ದು ಕೇತು ಭಾಗ್ಯ. ಸೊ ಅಲ್ಲೆಲ್ಲೋ ಗರ್ವಭಂಗ, ನಾನೇ, ನಂದೇ, ನನಗೆ ಗೊತ್ತಿದೆ. ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸರ್ ಇಲ್ಲ ಗವರ್ಮೆಂಟ್ ಇನ್ಫ್ಲೂಯೆನ್ಸರ್, ದೊಡ್ಡ ಸ್ಥಾನ, ದೊಡ್ಡ ಗೌರವ, ದೊಡ್ಡ ಪದವಿ ಅಂತ ಅಂದ್ಕೊಂಡಿರೋರ್ಗೆ ಅಲ್ಲೆಲ್ಲೋ ಒಂದು ನೋವು ನಿಮಗೆ ಗೆದ್ದರೂ ವಿರೋಧ ಪಕ್ಷದಲ್ಲಿದ್ದ ಹಾಗೆ. ಪಾರ್ಟಿ ಗೆದ್ದಿದೆ, ನೀವು ಸೋತಿದ್ದೀರಿ, ಇಲ್ಲ ನೀವು ಗೆದ್ದಿದ್ದೀರಿ, ಪಾರ್ಟಿ ಸೋತಿದೆ. ಅಂಥದ್ದೊಂದು ಸ್ಥಿತ್ಯಂತರವನ್ನ ಇವತ್ತು ತಂದಿಡುತ್ತೆ. ಇರ್ಲಿ, ದೇವ್ರಿಗೆ ಗೊತ್ತಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಹೇಗೆ ಕೊಡಬೇಕು ಅನ್ನತಕ್ಕಂಥದ್ದು ಅವನ ನಿರ್ಧಾರ. ಸೊ ಧನಸು ರಾಶಿ ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ದುರ್ಗಾದೇವಿಗೆ ಒಂದು ಆರಾಧನೆ, ದೊಡ್ಡ ಕಾರ್ಯಗಳು ಬೇಡ, ನಿತ್ಯ ಊಟ ಬಟ್ಟೆ ಕೆಲಸಗಳಿಗೆ ತೊಂದರೆ ಇಲ್ಲ. ಮಕರ ರಾಶಿ ಸಪ್ತಮೇ 12ನೇ ಮನೆ, ಅಷ್ಟಮದಲ್ಲಿ ಕೇತು, ಪಾಲುದಾರಿಕೆ, ಫ್ರೆಂಡ್ಶಿಪ್, ದೂರದ ಕೆಲಸ, ಗೊತ್ತಿಲ್ಲದ ವ್ಯವಹಾರ, ಜಾಗ್ರತೆ. ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಜಡ್ಜ್ ಆಗಿದ್ದೀರಿ, ಸಮಾಜದಲ್ಲಿ ಒಂದು ಗೌರವ, ಗಮ್ಯ ಸ್ಥಾನ ಪಡ್ಕೊಂಡಿದ್ದೀರಿ, ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದಿರಿ. ಅಪವಾದಗಳು ಬರ್ಬೋದು, ನಿಮ್ಮನ್ನೇ ಮೋಸ ಮಾಡ್ತಕ್ಕಂಥದ್ದು, ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಕೇರ್ಫುಲ್. ಇನ್ನೊಂದು 20-25 ದಿನ ಬ್ಯೂಟಿಫುಲ್ ಗುರು ಈಸ್ ಮೂವಿಂಗ್. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ 11ನೇ ಮನೆ, ಷಷ್ಠಿ ಲಾಭಸ್ಥಾನಂ, ವಿಪರೀತ ಒಳ್ಳೆ ಒಂದು ಗೌರವ, ಹೆಸರು, ದುಡ್ಡು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ಬಟ್ ಕೇತು ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಮನೇಲೇ ನಿಮ್ಮವ್ರ ನೋವು, ನಿಮ್ಗೆ ಗೊತ್ತಿರೋರಿಂದಲೇ ನೋವು, ದುರ್ಬಳಕೆ ಮಾಡಿಕೊಳ್ಳತಕ್ಕಂಥದ್ದಾಗುತ್ತೆ. ಕೇತು ಸಾರಕ್ಕೆ ಎಚ್ಚರಿಕೆ. ನಿಮ್ಮ ಒಳ್ಳೆತನವನ್ನ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಇರ್ಲಿ, ನೀವು ಕೊಡ್ಲಿಕ್ಕೆ ಬಂದಿರೋರು, ಕರ್ಣಂತರ ಕೊಡೋರಂತೆ ಬಿಡಿ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಮಾಡಿ, ಮಿಕ್ಕಂತ ಏನು ತೊಂದರೆಗಳೇನಿಲ್ಲ. ಬೇರೆಯವ್ರು ನಂಬ್ಕೊಂಡು ಇವತ್ತು ವ್ಯವಹಾರಕ್ಕೆ ಹೋಗ್ಬೇಡಿ ಅಷ್ಟೇ. ಮೀನ ರಾಶಿ ಬ್ಯೂಟಿಫುಲ್. ಮೆಡಿಸಿನ್ ಲೈನ್ ಅಲ್ಲಿ ಇದ್ದೀರಾ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಅರಣ್ಯ ಇಲಾಖೆ, ಟ್ರಾವೆಲ್ ಇಂಡಸ್ಟ್ರಿ,
ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಉಪ್ಪು, ಇಂತಹ ಒಂದು ವೃತ್ತಿ, ಉದ್ಯೋಗ ಒಂದು ಮಟ್ಟಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ. ರಾಜಕೀಯದಲ್ಲಿರತಕ್ಕಂಥವ್ರು ಒಂದು ಸಣ್ಣ ಹುಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.